ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಅಂಬ್ರಿನಿ ಹರೇ ಶ್ರೀನಿವಾಸ ಗುರುಗಳೇ. ಪಾಪ ಹರೇ ಶ್ರೀನಿವಾಸ ಗುರುಗಳೇ ನಮಸ್ಕಾರ. ಪ್ರಹ್ಲಾದ್, ಅನಿರುದ್ಧ, ಅಂಬ್ರಿನಿ, ಕೌಶಿಕ್ ಬಂದಿದ್ದಾನೆ ಉಮಾಶ್ರೀ. ಬೇರೆ ಯಾರಿದ್ದಾರೆ? ಪ್ರಹ್ಲಾದ್ ಕೂಡ. ನಮಸ್ಕಾರ ಗುರುಗಳೇ. ಉಮಾಶ್ರೀ ಬಂದಿದ್ದಾರೆ. ಉಮಾಶ್ರೀ. ಸರಿ. ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಮಿದಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದಿಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಗನ್ಗನ್ಯಾ ಪ್ರಭಾಗವತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ಮೇಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ ಶ್ರೀಪಾದರಾಜಂ ಗುರುಂ ಅರ್ಥಿಕಲ್ಪಿತವೈಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ಶ್ರೀವ್ಯಾಸತೀರ್ಥಗುರುರ್ಭೂಯಾತ್ अस्मदिष्टार्थसिद्धये तपो विद्या विरक्त्यादि सद्गुणोकाकराणहं वादिराजगुरुं वन्दे हयग्रीवपदाश्रयान् भक्तानां मानसाम्भोजबाणवे कामधेनवे नमतां कल्पतरवे जयीन्द्रगुरवे नमः। प्रणमत्सामधेनुं च भजस्वरतरूपमुं श्रीभावबोधकृत्पाद चिन्तामणिम् उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्. ಇಲ್ಲಿ ಬ್ಯಾಚ್ 2 ಉಮಾಶ್ರೀ ಅನಿರುದ್ಧ ಇಬ್ರು ತನ ಬಂದಿದ್ರಲ್ವಾ. ವಿಜಯದಾಸರ ವಿಜಯದಾಸರ ಕಥ ಬಂದು ಬ್ಯಾಚ್ 1 ನೀರಾವರಿಯ ತೆಗೆದೆವು. ಇದನ್ನು ಪರವಾಗಿಲ್ಲ, ಇಲ್ಲಿ ನಾ ಕಥಾ ಟಚ್ ಮಾಡುವೆ. ಇದು ಎರಡು ವಿಷಯ ನೋಡುವಂಥದ್ದು. ಅಧಿಕ ಮಾಸದಲ್ಲಿ ತೆಗೆದ ಕೌಂಟ್ ನ ಏನ್ ಗುರುಗಳೇ? ಅದನ್ನ ಗ್ರೂಪ್ ಸೆಂಡ್ ಮಾಡ್ಬೇಕಾ? ಏನ್ ಮಾಡೋದು? ಹೇಳಮ್ಮ. ಸಾರಿಪ್ಪ. ಅಧಿಕ ಮಾಸಲ್ಲಿ ಸ್ತೋತ್ರ ಪಾರಾಯಣ ಕೌಂಟ್ ಒಂದುಪಾ ನಂಗೆ ಅದು ಕೌಂಟ್ ಎಲ್ಲ ಕಳ್ಸಿದ್ರಲ್ಲ, ನಾ ಕನ್ಸಾಲಿಡೇಟ್ ಮಾಡ್ಬಿಟ್ಟು ಹೇಳ್ತಾನೆ. ನಾವು ನೋಡಿ ಮಣ ಎಷ್ಟು ಡೇಟ್ ಬಂದು ಕೊಟ್ಟು ಕಳ್ಸಲ್ಲ. ನಾ ಟೋಟಲ್ ಎಷ್ಟು ಶ್ಲೋಕ ಸೆಗ್ರಿಗೇಟ್ ಮಾಡಿ ಗ್ರೂಪ್ಲಿ ಎಲ್ಲ ಹಾಕ್ಬಿಡ್ರಿ ನಾಳೆ ಒಳಗೆ. ಗುರುಗ್ಲಿ ಅಷ್ಟು ಬಂದ್ರು ಯಾರು ಅಷ್ಟ ಗ್ರೂಪ್ಲಿ ಮಾಡ್ಲ ಗುರುಗ್ಲೆ. ಸೊ ಯಾರು ಮಾಡಿದ್ದಾರೆ ಅದ್ ಮಟ್ಟ ಹಾಕಪ್ಪ, ಪರವಾಗಿಲ್ಲ. ಇದೊಂದಿನ ಚಾನ್ಸ್ ಕೊಡೋಣ ಎಲ್ಲರಿಗೆ. ನಾಳೆ ಟೋಟಲ್ ಕೌಂಟ್ ಎಲ್ಲ ಸ್ತೋತ್ರ ಟೋಟಲ್ ಕೌಂಟ್ ಮೆಸೇಜ್ ಮಾಡಿದ್ದೆ. ಒಂದು ಕಳ್ಸಪ್ಪ. ಸರಿಯಾ? ಯಾರ್ಯಾರು ಅಟೆಂಡ್ ಮಾಡಿದ್ದಾರೆಯೋ ಎಲ್ಲ ಅದು ಮಟ್ಟು ನೋಡಿ ಮೇಡಮ್. ಬಂದವರಿಗೆ ಓಕೆ. ಸರಿಯಾ? ಗುರುಗಳೇ ಹೇಳಮ್ಮ. ಒಂದಿಲ್ಲ ಒಂದ್ ಚಿಕ್ಕ ಡೌಟ್. ನಾ ಪ್ರವೀಣ ಸಾರೋಡ ಪ್ರವಚನ ಟ್ರಿಪ್ಲಿಕೇನ್ಗೆ ನಡೆದಿದ್ದು ಯೂಟ್ಯೂಬ್ ಕೇಳಿದೆ. ಅವ್ರು ಬಂದು ಒಂದ್ ಹೇಳಿರು, ಲೈಕ್ ದೇವರು ವಾಯುದೇವರೋட ನೈವೇದ್ಯ ಇಡುತ್ತೇವಲ್ಲ, ಅದು ಮಟ್ಟ ಸ್ವೀಕಾರ ಮಾಡ್ಬೇಕು, ಮಿಚ್ಚ ದೇವತೆಗಳೋಡ ನೈವೇದ್ಯ ಒಂದು ಸ್ವೀಕಾರಕ್ಕೆ ಬರುದು, ವಿಸರ್ಜನೆ ಮಾಡ್ಬೇಕು ಹಂಗಂತ ಹೇಳ್ತಾರೆ. ಅದು ಅರ್ಥ ಮಾಡ್ಬೇಕಾಗುತ್ತಲೆ? ಹೌದಪ್ಪ. ಅದಾವುದು ಬೇರೆ ದೇವತೆಗಳಿಗೆ ಅಂದ್ರೆ ಬೇರೆ ದೇವತೆಗಳಿಗೆ ಮಾತ್ರ ನಾವು ನೈವೇದ್ಯ ಮಾಡಿ ಅದನ್ನ ತಗೊಳಕ್ಕಿಲ್ಲ. ಇನ್ನೊಂದು ರೀತಿ ಹೆಂಗ ಹೇಳಾರು ಅಂದ್ರೆ, ಈಗ ದೇವರಿಗೆ ನೈವೇದ್ಯ ಮಾಡಿದ್ರೆ ಅದರಿಂದ ಒಂದು ಚಿಕ್ಕ ಭಾಗ ತೆಗೆದು ಲಕ್ಷ್ಮಿ ಆಮೇಲೆ ವಾಯುದೇವರ ಹಂಗಿಟ್ಬಿಡಾರು. ಆಮೇಲೆ ಬಂದು ಉಳಿದ ಭಾಗನ ದೇವತೆಗಳಿಗೆ ಅಂತ ಇಡಾರು. ಇನ್ನು ವಿಸರ್ಜನೆ ಕೂಡ ಮಾಡಿಡಾರು.
ಯಾರಪ್ಪ ಜಾಯಿನ್ ಮಾಡಿದ್ದಾರೆ? ಶ್ರೀಮತಿ ರಾಜಾಂಬ, ಅದು ಯಾರು ಐಡಿ? ಅಂದ್ರೆ ಇವಾಗ ನಾವು ಗಣೇಶ ಚತುರ್ಥಿ ಅವಾಗ ಗಣಪತಿಗೆ ಬಂದು ಮೋದಕಲ ನೈವೇದ್ಯ ಇಟ್ರೆ ನಾವು ಅದು ಸ್ವೀಕಾರ ಮಾಡಂಗಿಲ್ಲವ? ಎರಡು ರೀತಿ. ಒಂದು ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಮಾಡಿರೋ ಓಕೆ, ಅರ್ಥ ಆಯ್ತಾ? ಹಾ ಡೈರೆಕ್ಟ್ ದೇವತೆಗಳಿಗೆ ಅಂತ ಮಾಡೋದು ಉಚಿತ ಇಲ್ಲ. ಓಕೆ ಗುರುಗಳೇ. ಶ್ರೀಮತಿ ರಾಜಾಂಬ ಐಡಿ ಯಾರುಮ್ಮ? ಅಭಯಪ್ರದಾನ್. ಹಾ, ಸರಿ ಸರಿ. ನಾವು ಶುರು ಮಾಡೋಣ. ಶುರು ಮಾಡೋಣ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತಾನೆ. ಪಂಚತ್ತು ವಿಜಯ ಸಹಸ್ರ ಕವಚ ಆಮೇಲೆ ರಾಮಾಯಣ ಎರಡನೇ ಕವರ್. ಮೀನ್ ರಾಮಾಯಣ ಪ್ಯಾರಲ ಓದ್ತಾ ಇರೋದು. ರಾಮಾಯಣ ಕಥೆ ಹೇಳಕ್ ಹೋಗೋದಿಲ್ಲ. ರಾಮಾಯಣ ನಾವು ಒಂದು ಕ್ಯಾರೆಕ್ಟರ್ ಒಳ ಇಂಪಾರ್ಟೆನ್ಸ್ ನೋಡಕ್ ಹೋಗ್ತೇವೆ. ಸರಿಯಾ? ಓಕೆ ಗುರುಗಳೇ. ಏರ್ಕಣಿ ಒಂದು ಸತಿ ರಾಮಾಯಣ ಆರಂಭಿಸಿದೆವು, ಬಟ್ ಇದು ಕೊಂಚ ಡೀಟೇಲ್ ನೋಡೋಣ. ಹಾ ಈತ ಯಾರ ಅವಡ ಆರಾಧನೆ ಎಲ್ಲಾರಿಗೂ ತಿಳಿಯದ? ಮೋಗನದಾಸ ವೆರಿ ಗುಡ್, ಆರಾಧನೆ. ವೆರಿ ಗುಡ್, ವೆರಿ ಗುಡ್. ಮೋಹನದಾಸರ ಆರಾಧನೆ ನಾವು ವಿಜಯದಾಸರ ಕಥೆಯಲ್ಲಿ ನೋಡಿದ್ದೆವು. ಮೋಹನದಾಸರು ಅವರು ಯಾರು? ಅವರ ವಿಜಯದಾಸರ ಶಿಷ್ಯರು. ವಿಜಯದಾಸರ ಸಾಕು ಪುತ್ರ ಅಂದ್ರೆ ಅವ್ರ ವಳರ್ಪು ಮಗನ್. ಓಕೆವಾ? ಅವ್ರು ಬಂದ ಏನಾಯ್ತು, ಸಣ್ಣ ವಯಸ್ಸಿನೆಲ್ಲ ಅವರಿಗೆ ಇಲ್ಲ ಸ್ಕಿನ್ ಡಿಸೀಸ್ ಇತ್ತು. ಅವ್ರಿಗೆ ಊಟಕ್ಕನ ಕಷ್ಟ. ಅವ್ರಿಗೆ ಅಪ್ಪ ಇಲ್ಲ. ಅವ್ರ ಅಮ್ಮ ಬಂದು ತುಂಗಭದ್ರಾ ನದಿ ಆ ಪುರಂದರದಾಸರ ಗಟ್ಟೆ ಹತ್ತಲಿ ಪಕ್ಕದಲ್ಲಿ ಆತ್ಮಹತ್ಯೆ ಮಾಡಿಬೇಕು, ಸೂಸೈಡ್ ಮಾಡಿಬೇಕು ಅಂತ ಓದ್ತಾದ್ರು. ಆಗ ವಿಜಯದಾಸರ ಅವ್ರನ್ನ ಕಾಪಾಡಿಸಿ ಆ ಮಗುವಿಗೆ ಅಲ್ಲಿರ ನಿತ್ಯನ ಅಭಿಷೇಕ ಮಾಡಿದ, ಅதாவது ತೀರ್ಥನವನ್ನ ಪ್ರೋಕ್ಷಣ ಮಾಡಿ ಚಿರಂಜೀವಿಯಾಗಿಲೋ ಸಿನ್ನ ನೀನು ಅಂತ ಆ ಹಾಡನ್ನ ಹೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದಾಗ ಅವ್ರ ಏನಾಯ್ತು, ಅವರಿದ್ದ ವ್ಯಾಧಿ ಎಲ್ಲ ಪರಿಹಾರ ಆಯ್ತು. ಹಿಂದೆ ಅವರಿಗೆ ಅಂಕಿತವನ್ನು ಕೊಟ್ರು, ಮೋಹನ ವಿಠಲ ಅಂತ ಅಂಕಿತವನ್ನು ಕೊಟ್ರು. ಆ ಮೋಹನ ವಿಠಲ ಅಂತ ಅಂಕಿತ ಕೊಟ್ಟ ಮಗು ಹೆಸರೇನು? ಅವ್ರ ತರ ಮೋಹನ ದಾಸರು, ಮೋಹನ ದಾಸರು. ಆಮೇಲೆ ಏನಾಯ್ತು, ಅವರು ಆಮೇಲೆ ಮೋಹನ ದಾಸರಿಗೆ ಮದುವಾಗಿ ಎಲ್ಲ ಆದ ಮೇಲೆ ನಮಗೆ ಈ ಕಥನ ಹೇಳಿದ್ದಾನೆ ನಾನು. ಒಂದಿನ ವಿಜಯದಾಸರು ಬಂದು ತೀರ್ಥಯಾತ್ರೆ ಹೊರಡ ಮೇಲೆ ಮೋಹನದಾಸರೋಡ ಪತ್ನಿ ಅವ್ರ ವೈಫ್ ಹೇಳ್ತೋ ಇದ್ರು, ಮೋಹನದಾಸರಿಗೆ ಒಂದು ಆಪತ್ತು ಬರ್ತೆ, ಆಗ ಬಂದು ನನ್ನ ಸ್ಮರಣ ಮಾಡಿಕೊ ಅಂತ. ಆಗ ಸಡನ ಬಂದು ಅವರು ಕಾಲ ಇಟ್ರು ಅಂತ ಹೇಳ್ತಾರೆ ಮೋಹನದಾಸರನ್ನ. ಆಗ ಅವ್ರ ವೈಫ್ ಬಂದು ಏನ್ ಮಾಡಿದ್ರು, ಅವ್ರನ್ನ ಹೊರಗೆ ತಕೊಂಡು ಒಳಗೆ ಬಿಡಲಾರ ಅಂದ್ಬಿಟ್ರು. ಆಗ ವಿಜಯದಾಸರು ದೂರದಲ್ಲಿದ್ರು. ಅವ್ರೇನ್ ಮಾಡಿದ್ರು, ಆಗ ಯಮಲೋಕಕ್ಕೆ ಹೋಗಿ ಅಲ್ಲಿ ಅದೇ ಊರಡಿ ಇನ್ನೊಂದು ಹೆಸರು ನೀನು ಮೋಹನ ಅಂತ ಒಬ್ಬ ಇದ್ದಿರ್ಬೇಕು, ಅವಂತನ ಬಂದಿರ್ಬೇಕು ಅಂತ ಹೇಳಿ ಆಗ ಇಲ್ಲಿರ ಮೋಹನದಾಸರನ್ನ ಮತ್ತು ಏನ್ ಮಾಡಿದ್ರು, ಯಮಲೋಕಂದ ಮತ್ತು ವಾಪಸ್ ಕರ್ಕೊಂಡ್ ಬಂದು ನಿದ್ದೆಯಿಂದ ಎದ್ದಂಗ ಮತ್ತು ಎದ್ದು ಬಿಟ್ರು. ಮೋಹನದಾಸರಿಂದ ಅಪಮೃತ್ಯುವನ್ನ ಪರಿಹಾರ ಮಾಡಿದ್ದಾರೆ ವಿಜಯದಾಸರು. ಗುರುಗಳೇ ನಂಗೊಂದು ಡೌಟ್. ಇವಾಗ ನೀವ್ ಹೇಳಿರಿಲ್ಲ ಅವರು ಚಿರಂಜೀವಿಯ ಇರಬೇಕು ಅಂತ ಒಂದು ಹಾಡು ಹೇಳಿ, ಚಿರಂಜೀವಿ ಅವರು ಪ್ರಾಣತ್ಯಾಗ ಮಾಡಾಮೇಲೆ ಆ ದೇವರ ತೀರ್ಥ ಕೊಟ್ಟು ಚಿರಂಜೀವಿಯ ಇರ್ಬೇಕು ಹಂಗಂತ ಹೇಳಿರಲ್ಲ. ಹಂಗಂದ್ರೆ ಅವ್ರಿಗೆ ಹಂಗ ಆರಾಧನೆ ಬರ್ತಾವ? ಅವ್ರ ಚಿರಂಜೀವಿತ್ವ ಅಂದ್ರೆ ಚಿರಂಜೀವಿತ್ವ ಅಂದ್ರೆ ದೀರ್ಘಾಯುಷ್ಯ ಅಂತ ಅರ್ಥ. ಓ ಅಪಮೃತ್ಯು ಅಂದ್ರೆ ಏನರ್ಥ? ಚಿರಂಜೀವಿತ್ವ ಅಪಮೃತ್ಯು ಅಂದ್ರೆ ಏನರ್ಥ? ಎಲ್ಲಾರೇನು ದೀರ್ಘಾಯುಷ ಇರು ಅಂತ ಹೇಳ್ತೇವೆ. ಹಂಗಂದ್ರೆ ಏನರ್ಥ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಡೆತ್, ಆಕ್ಸಿಡೆಂಟ್ಲಿ ಆಯ್ತಾ, ಯಾರೋ ಬಂದು ಟೆರರಿಸ್ಟ್ ಅಟ್ಯಾಕ್ಲಿ ಇಂಥ ಮಾರಿ, ಇಲ್ಲ ಸಣ್ಣ ವಯಸ್ಸಲ್ಲಿ ಏನೋ ಒಂದು ವ್ಯಾಧಿ ಬಂದು ಇಂಥ ಮಾರಿ ಹೋಗ ಒಂದು ಪರಿಸ್ಥಿತಿ ಬಂದಾಗ ಅಂತ ಮಾರಿ ಆಗದೆ ಪರಿಹಾರ ಆಗೋದು. ಅರ್ಥ ಆಯ್ತಾ? ಒಂದು ನಿಮಿಷ ಮ್ಯಾಮ್, ಹ್ಯಾಂಗ್ ಆತ ಸಿಸ್ಟಮ್.
ಸೊ ಅಂತವರು ಯಾರಾದನ ಇವತ್ತು ಅವತ್ತಿನ ದಿವಸ ನಾವು ಮನಗೊಳ್ಳಕ್ಕರಾದೇನು ವಿಜಯರಾಯರ ಕವಚ. ವಿಜಯದಾಸರ ಕವಚ. ಸರಿಯಾ? ವಿಜಯದಾಸರ ಕವಚವನ್ನು ಮಾಡಿದ್ಯಾರು? ವ್ಯಾಸ ವಿಠಲ ದಾಸರು. ಎಲ್ಲಾರು ಹೇಳ್ರಿ. ವ್ಯಾಸ ವಿಠಲ ದಾಸ. ಅವರ ಇನ್ನೊಂದು ಹೆಸರು ಇದೆ, ಕಲ್ಲೂರ್ ಸುಬ್ಬಣ್ಣಾಚಾರ್ ಅಂತ ಹೆಸರು ಅವರಿಗೆ. ಕಲ್ಲೂರ್ ಸುಬ್ಬಣ್ಣ ದಾಸರು. ಹೆಸರೇನು? ಕಲ್ಲೂರ್ ಸುಬ್ಬಣ್ಣ ದಾಸರು. ಅವರು ವಿಜಯದಾಸರಿ ಹೆಂಗ ಶಿಷ್ಯರಾದರು? ಅದ ಅವರೊಂದು ಸುಧಾಮಂಗಲ, ಈ ಕಥನ್ನ ಹೇಳಿದ್ದಾನೆ. ಅವರೊಂದು ಸುಧಾಮಂಗಲ ಮಾಡ್ತಾ ಇದ್ರು. ಆ ಸುಧಾಮಂಗಲ ವಿಜಯದಾಸರು ಹೋಗಿದ್ರು. ಆಗ ಅಡಿಯವರೊಬ್ರು ಬಂದಿಲ್ಲ ಅವರಿಗೆ, ಆತ ಮಡ್ಡಿಗೆ ಅಂತ ಸ್ವೀಟ್ ಮಾಡ ಅಡಿಯವರಿಲ್ಲ. ಆವತ್ತು ಏನ್ ಮಾಡಿದ್ರು ವಿಜಯದಾಸರನ್ನ ಹೋಗಿ ನೀವು ಮಾಡಿ ಅವ್ರನ್ನ ಕಳಿಸಿ ಬಿಟ್ಬಿಟ್ರು. ಅವ್ರಿಗೆ ಏನಂದ್ರೆ ಈ ದಾಸರಿಗೆಲ್ಲ ಸುಧಾ ಏನ್ ತಿಳಿಯೋತ ಅಂತ ಹೇಳಿ ಒಂದು ಅಲಕ್ಷ್ಯವಾದ್ರು. ಆಗ ಅಲ್ಲಿ ಏನಾಯ್ತು, ಒಂದು ಶಬ್ದಕ್ಕೆ ಅನುವಾದ ಮಾಡ್ತಾ ಇರೋವೇಳೆ ವಿಜಯದಾಸರು ಒಂದು ಸ್ಟೇಜ್ ಅವರಿಗೆ ಸ್ಟಕ್ಕಪ್ ಇದ್ರು. ಆಗ ಏನ್ ಮಾಡಿದ್ರು ವಿಜಯದಾಸರು, ಅಲ್ಲಿಯೇ ನೀರು ತಗೊಂಡೋಗಿ ಕೆಲಸ ಮಾಡುವ ಒಬ್ಬನ ಅವರ ತಲೆ ಮೇಲೆ ಕೈ ಇಟ್ಟಾಗ ಏನಾಯ್ತು, ಒಂದು ಅಕ್ಷರ ತಿಳಿಯದ ಅವರಿಗೆ ಓದೇ ಬರಲಿಲ್ಲ ಅಂತ ಅವರಿಗೆ ನ್ಯಾಯಸುಧಾ ಪೂರ್ತಿಯಾಗಿ ಆಗ ಅರ್ಥ ಎಲ್ಲಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ವಿಜಯದಾಸರ ಕೈನ ತೇದೆಂಬಳ ಏನಾಗಿತ್ತು ಅವನಿಗೆ. ಆಗ ಎಲ್ಲಾರು ವಿಜಯದಾಸ ಮುಟ್ಟಿ ಸ್ಪರ್ಶ ಮಾಡಿದಿಂದಲೇ ಇಷ್ಟೊಂದು ಅನುಗ್ರಹವಾಗಿದೆ ಹಂಗಂತ ಎಲ್ಲಾರು ತಿಳ್ಕೊಂಡ್ರು. ಅರ್ಥ ಆಯ್ತಾ? ಆಗ ಅವ್ರೇನ್ ಮಾಡಿರು, ಕಲ್ಲೂರು ಸುಬ್ಬಣ್ಣಾಚಾರ್ ಅವರು ವಿಜಯದಾಸರ ಶಿಷ್ಯರ ಮಾಡಿಬಿಟ್ರು. ಮಾರಿದ ಮೇಲೆ ಅವರಲ್ಲಿ ಅಂಕಿತವನ್ನು ಪಡೆದರು. ಏನ್ ಅಂಕಿತ? ವ್ಯಾಸ ವಿಠಲ. ಏನದು? ವ್ಯಾಸ ವಿಠಲ ದಾಸರು ಅಂತ ಏನ್ ಮಾಡಿದ್ದಾರೆ, ಈ ಒಂದು ಕವಚವನ್ನು ಮಾಡಿದ್ದಾರೆ. ಎಲ್ಲರಿಗೂ ಕಾಣಿಸ್ತೀಯ ಅಮ್ಮ? ಕವಚ ಕಾಣಿಸ್ತೀಯಾ? ಗುರುಗಳೇ, ಹೇಳಪ್ಪ. ಮೋಹನದಾಸರ ಆಯುಷ ಎಷ್ಟು? ಮೋಹನದಾಸರ ಆಯುಷ್ಯ ನೋಡಿ ಹೇಳ್ತಾನಪ್ಪ. ಎಷ್ಟು ವರ್ಷದಿಂದ ಎಷ್ಟು ವರ್ಷ ಇದ್ರು ಅಂತ ಕೇಳ್ತಿ, ಕರೆಕ್ಟಾ? ಅವರ ಪೀರಿಯಡ್ ಬಂದು ನೋಡ್ಬಿಟ್ಟು ಹೇಳ್ಬಿಡ್ತಾನೆ ಅಂತಲಿ. ಅವರು ಬಂದು 1728 ಇಂದ 1751. ತುಂಬಾ ಕಮ್ಮಿ ವರ್ಷದ ಕಮ್ಮಿ ವರ್ಷದ ಇದ್ದಾರೆ. ಸರಿಯಾ? ಈಗ ನೋಡೋಣವಾ? ಹಾಡು ನೋಡೋಣವಮ್ಮ. ಯಾರು ಇಲ್ಲ ಮೊದಲಿಗೆ ತಿಳಿயாது ಇದು. ಗುರುಗಳೇ, ನಾ ನೋಡಿ ಹೇಳುವೆ, ಮನಪಾಡ ಮಾಡ್ತೀನಿ. ಗುರುಗಳೇ, ನಂಗ 15 ಲೇಖವಿಲ್ಲದವರೆಗೂ ತಿಳಿಯಲ್ಲ ಸರಿಗೆ. ಅರ್ಧ ತಿಳಿಯದಾ? ಲೇಖವಿಲ್ಲದವರೆಗೂ ತಿಳಿಯೋದು. ಸೂಪರ್. ವೆರಿ ಗುಡ್. ಸರಿ, ಮದ್ವೇಷನಿ ತಿಳಿಯದಾ? ಗೊತ್ತುಂಟು, ನೋಡಿ ಹೇಳಕ್ಕಾಗುತ್ತೆ. ನೋಡಿ ನೋಡಿತಾನೆ. ನಿಮಗೆ ಒಂದು ರೆಕಾರ್ಡೆಡ್ ಆಗ್ತಾನೆ, ಅದೇ மாதிரி ಹೇಳುವ. ಇದೇ மாதிரி ಹೇಳ್ಬೇಕು. ಮುದುಕಿರೋ ದಿವ್ಯ ಚರಣಗರಗಿರೋ, ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ. ಎಲ್ಲ ರಿಪೀಟ್ ಮಾಡಿವರಾ? ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಗೆರಗಿರೋ, ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬರ. ಎಲ್ಲ ರಿಪೀಟ್ ಮಾಡ್ರಿ. ಸ್ಮರಿಸಿ ಬದುಕಿರೋ ದಿವ್ಯ ಚರಣಗಿರೋ, ದುರಿತ ಸ್ಮರಿಸಿ ಬದುಕಿರೋ ದಿವ್ಯ ಚರಣಗೆರಗಿರೋ ಅಂದ್ರೆ ಏನು? ವಿಜಯದಾಸರ ಸ್ಮರಣೆಯನ್ನು ಮಾಡುತ್ತಾ ನೀವು ಇರಬೇಕು. ದಿವ್ಯ ಚರಣ ಯಾರ ಚರಣ? ಅದು ವಿಜಯದಾಸರ ಚರಣಗೆ ಎರಗಿರೋ. ದುರಿತ ತರಿದು ಪೊರೆವ ವಿಜಯ ಗುರುಗಳೆಂಬ. ದುರಿತ ಅಂದ್ರೆ ಏನು? ನಮಗೆ ಬರುವ ಕಷ್ಟಗಳು. ಆ ಕಷ್ಟಗಳೆಲ್ಲ ಸರಿ ಮಾಡಿ
ಕಾಪಾಡಿ ರಕ್ಷಣೆ ಮಾಡುವ ವಿಜಯದಾಸರು ಅಂತ ಆರಂಭಿಸಿದ್ದಾರೆ. ಸರಿಯಾ? ದಾಸರಾಯಣ ದಯವ ಸೂಸಿ ಪಡೆದನ ರಹಿತನ ಸಂತೋಷ ಭರಿತನ ದಾಸರಾಯಣ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ. ದಾಸರಾಯಣ ದಯವ ಸೂಸಿ ಪಡೆದನ ದೋಷರಹಿತನ. ಯಾರು? ದೇವರು. ದೇವರು ದೋಷರಹಿತ, ಸಂತೋಷ ಭರಿತನ. ದೇವರನ್ನ ಹಿಡದ ವಿಜಯದಾಸರು ಕೂಡ ದೋಷದಿಂದ ಅಂದ್ರೆ ಏನು, ದೇವರು ಎಲ್ಲಾ ದೋಷದಿಂದ ದೂರ, ಒಂದು ನೆಗೆಟಿವ್ ಕೂಡ ಇಲ್ಲ. ಅದಕಮಲ ಮಹಾಲಕ್ಷ್ಮಿ, ಅದಕಮಲ ವಾಯುದೇವರು ತಾರತಮ್ಯದಲ್ಲಿ ಇದ್ದಾರೆ. ಆದರೆ ಇವರು ಅವರು ದಾಸರಾಯರ ದಯವ ಪಡೆದವರು. ಯಾರು ದಾಸರಾಯರ ದಯವನ? ಪುರಂದರದಾಸರ ದಯವು. ಜ್ಞಾಪಕದೆಯಾ? ಕಥೆಯಲ್ಲಿ ಹೇಳಿದ್ದಾನೆ. ಅವರು ಪಡೆದರೆ ಎಷ್ಟು ದಿನ ನಿತ್ಯನೂ ಒಂದು ವೇಳೆ ಊಟಕ್ಕೆ ಕಷ್ಟ ಇತ್ತು. ಡ್ರೆಸ್ ಮಾಡಿಸಿಲಕ್ಕೆ ಡ್ರೆಸ್ ಇಲ್ಲ, ಮನೆಯ ಹೋಗಿ ಕೇಳ್ತಾ ಇದ್ರು. ಎಲ್ಲಾರ ಕಾಲು ಹೋಗಿ ಬೀಳ್ತಾ ಇದ್ರು, ನಮ್ಗೆ ಇದೊಂದು ಕೊಡ್ರಿ ಅಂತ ಮಾರಿದ್ದವರು ಮನ ಬಿಟ್ಟು ಕಾಶಿಲಿ ಹೋಗಿ ಆತ್ಮಹತ್ಯೆ ಮಾಡಿನ್ಬೇಕು ಅಂತ ಬಂದಾಗ ಒಂದು ಗಿಡದಲ್ಲಿ ಕೆಳಗ ಮಲಗಿಂದಾಗ ಏನಾಯ್ತು ಅವರಿಗೆ? ಸ್ವಪ್ನದಲ್ಲಿ ವೇದವ್ಯಾಸ ದೇವರೇ ಬಂದು ಅವರಿಗೆ ಪುರಂದರದಾಸರ ರೂಪಲಿ ಬಂದರು. ಯಾರ ರೂಪಲಿ ಬಂದರು? ರೂಪಲಿ ಬಂದು ಅವರನ್ನ ಕರಕೊಂಡೋಗಿ ಸ್ವಪ್ನದಲ್ಲಿ ವ್ಯಾಸ ಕಾಶಿಯ ಕರಕೊಂಡೋಗಿ ಅವರ ನಾಳಿಗಳಲ್ಲಿ ವಿಜಯ ವಿಠಲ ಅಂತ ಬರೆದರು. ಏನ್ ಮಾಡಿದ್ರು? ಏನಾಯ್ತು? ಎಲ್ಲ ಹಾಡು ಬಂದಿರುತ್ತು, ಸುಡಾದಿ ಉಗಾಭೋಗ ಎಲ್ಲ ಅವರಿಗೆ ಗುರುಗಳು ಯಾಕ ಅವರಿಗೆ ಕನಸಲ್ಲಿ ಬಂದಿದೆ? ನೇರವೇ ಬಂತು. ನಿಜವಾಗಿ ಏನಾಯ್ತು? ಅದೇ ಮಾರಿ ಇನ್ನೊಂದು ಬಾರಿ ಕನಸಿನಲ್ಲಿ ಪುರಂದರದಾಸರು ಬಂದು ಅವರಿಗೆ ತಂಬೂರಿ ಕೊಟ್ರು. ನಿಜದಲ್ಲಿ ಎದ್ದಾಗ ತಂಬೂರಿ ಅವ್ರ ಕೈಲಿತ್ತು. ಇವತ್ತು ಕೂಡ ಚಿಪ್ಪಗರಿಯಲ್ಲಿ ಆ ತಂಬೂರಿ ಇದೆ. ಅರ್ಥ ಆಯ್ತಾ? ಇನ್ನೊಂದು ಅವ್ರೇನು ಪುರಂದರದಾಸರಿ ಏನ್ ಸಂಬಂಧ? ಅವರು ತನ್ನ ಹಿಂದಿನ ಜನ್ಮದಲ್ಲಿ ಪುರಂದರದಾಸರ ಮನೆಯಲ್ಲಿ ಪುರಂದರದಾಸರು ಮಹಾ ಮಧ್ವಪತಿಯಾಗಿ ಅವತಾರವನ್ನು ಮಾಡಿದ್ದಾರೆ. ಓಕೆವಾ? ಅದನ್ನ ನಾವು ಹೇಳಿದೆವು, ಅವ್ರು ಏನೇನು ಅವತಾರ ಮಾಡಿದ್ರು ಅಂತ. ಜ್ಞಾಪಕದೆಯಾ? ರಾಮಾಯಣದಲ್ಲಿ ಒಂದು ಕಪಿ, ಸುರಲೀಲ ಅಂತ ಒಂದು ಕಪಿ, ಆಮೇಲೆ ಕೃಷ್ಣನ ಒಂದು ಸ್ನೇಹಿತನಾಗಿ ಯಾದವನಾಗಿ ಒಂದು, ಆಮೇಲೆ ಕೃಷ್ಣನ ಪಾದದಲ್ಲಿ ಬಾಣ ಬಿಟ್ಟ ಬೇಟುವನಾಗಿ, ಆಮೇಲೆ ಪುರಂದರದಾಸರ ಮನೆಯಲ್ಲಿ ಒಂದು ಕರುವಾಗಿ, ಆಕಳಾಗಿ, ಕೌ. ಆಮೇಲೆ ಪುರಂದರದಾಸರ ಮನೆಯಲ್ಲಿ ಮಧ್ವಪತಿಯಾಗಿ ಅವರ ಮಗನಾಗಿ, ಆಮೇಲೆ ಅವರೇ ವಿಜಯದಾಸರಾಗಿ ಅವತಾರ ಮಾಡಿದ್ದಾರೆ. ಅವರ ಮೂಲ ರೂಪ ಯಾರವರು? ಭೃಗು ಮಹರ್ಷಿಗಳು. ಭೃಗು ಮಹರ್ಷಿಗಳು. ಅದರಿಂದ ಹೇಳ್ತಾರ, ದಾಸರಾಯನ ದಯವ ಸೂಸಿ ಪಡೆದನ ದೋಷರಹಿತನ ಸಂತೋಷ ಭರಿತನ ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುಧಾನ್ಯದಾತನ. ಅಲ್ರಿ? ಜ್ಞಾನವಂತನ ಬಲು ನಿಧಾನಿ ಶಾಂತನ ಮಾನ್ಯವಂತನ ಬಹುಧಾನ್ಯದಾತನ. ಜ್ಞಾನವಂತರು, ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ಗುರುಂಬಜೆ. ಜ್ಞಾನವನ್ನು, ಅವರಿಗೆ ಜ್ಞಾನ ಮಾತ್ರ, ಅವರಿಗೆ ಮಟ್ಟ ಜ್ಞಾನ ಇಲ್ಲ. ಎಷ್ಟು ಅವರು ಭೃಗು ಮಹರ್ಷಿಗಳೇ ಪೊದುವಾಗಿ ತುಂಬಾ ವಿವೇಕಿಗಳು ಅಂತ ಹೆಸರುಂತೆ ದೇವತೆಗಳಲ್ಲಿ, ಋಷಿಗಳಲ್ಲಿ. ಅದಕ್ಕೆ ತಾನೆ ಅವ್ರನ್ನ ಚೂಸ್ ಮಾಡಿರು. ಯಾತಕ್ಕೆ? 3 ಲೋಕಕ್ಕೆ ಹೋಗಿ ಯಾರು ಸರ್ವೋತ್ತಮ ಅಂತ ಕಂಡಿಡಿಯ ಪರೀಕ್ಷೆ ಯಾರು ಮಾಡಿರು? ಟೆಸ್ಟ್ ಭೃಗು ಮಹರ್ಷಿಗಳು. ಎದಕ್ಕಂದ್ರೆ ಅವ್ರು ಇದೆಲ್ಲ ಕರೆಕ್ಟ್ ಆಗಿ ಜಡ್ಜ್ ಮಾಡ್ತಾರ ಅಂತ ಅವ್ರನ್ನ ತಲೆಕಂಡ್ರು. ಅಂತ ಅವರು ವಿಜಯದಾಸರು ಭೃಗು ಮಹರ್ಷಿಗಳ ಅವತಾರ. ಜ್ಞಾನವಂತನ ಬಹು ನಿಧಾನಿ ಶಾಂತನ, ತುಂಬಾ ನಿಧಾನವರ ಅಂತ. ನಿಧಾನ ಅಂದ್ರೆ ಲೇಸಿನೆಸ್ ಇಲ್ಲ. ಓಕೆವಾ? ಇದನ್ನು ಕೋಪ ಪಡಲಾರರು. ಕಾಮ್ ಶಾಂತನ, ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ಅಂತ ಹೇಳಿದ್ದಾರೆ. ಶಾಂತರಾಗಿದ್ರು. ಅವರನ್ನ ಇನ್ಸಲ್ಟ್ ಮಾಡಿದಾಗ ಕೂಡ ಏನ್ ಮಾಡಿರವರು? ಕೋಪ ಪಡಲಿಲ್ಲ. ಗುರುಗಳೇ ಒಂದು ಡೌಟ್.
ಹಂಗಂದ್ರೆ ಅವ್ರು ಆ 3 ಲೋಕಕ್ಕೆ ಹೋಗ ಮೇಲೆ ಯಾಕ ಬ್ರಹ್ಮದೇವ್ರಿಗೆ ಶಾಪ ಕೊಡ್ಬೇಕು? ಆಮೇಲೆ ರುದ್ರದೇವನ ಒಂದು ಲಿಂಗವಾತ ಇದ್ ಮಾಡ್ಬೇಕು, ಕರೆಕ್ಟ್. ದೇವ್ರನ್ನ ಇದು ಮಾಡಿದ್ದೆಲ್ಲ ಅವರು ಅವರೊಳಗೆ ಒಂದು ದೈತ್ಯನ ಆವೇಶ ಇತ್ತು. ಅತುಲ ಎಂಬ ರಾಕ್ಷಸ ಇದ್ದ. ಅವರ ಕಾಲಲ್ಲಿ 3ನೇ ಒಂದು ಕಣ್ಣಿತ್ತು. ಆ ಕಣ್ಣಿನ ತರ ದೇವರು ಏನ್ ಮಾಡಿದ್ರು, ಪಾದನ್ನ ತೊಡಿಯ ಮೇಲೆ ಆ ಕಣ್ಣಿನ ಮುಟ್ಟಿ ಆ ಕಣ್ಣಿನ ಕುಕ್ಕಿ ಏನ್ ಮಾಡಿದ್ರು, ಒಳಗರ ರಾಕ್ಷಸರನ್ನ ಕೊಂದು ಬಿಟ್ರು. ಅದರಿಂದ ಏನಾಯ್ತು, ಅಸುರ ಆವೇಶ ಹೋದ ಕ್ಷಣ ಏನ್ ಮಾಡಿದ್ರು, ಅವರು ದೇವರ ಪಾದದಲ್ಲಿ ಬಿದ್ದು ನಮಸ್ಕಾರ ಮಾಡಿ ಮತ್ತು ಭೂಲೋಕಕ್ಕೆ ಬಂದು ಹರಿ ಸರ್ವೋತ್ತಮ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಸರಿ. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ದುರಿತ ತ್ಯಜಿಸುವ, ಜನಕ್ಕೆ ಹರುಷ ಸುರಿಸುವ. ಹರಿಯ ಭಜಿಸುವ ನರ ಹರಿಯ ಯಜಿಸುವ, ದುರಿತ ತ್ಯಜಿಸುವ, ಜನಕ್ಕೆ ಹರುಷ ಸುರಿಸುವ. ಹರಿಯ ಭಜಿಸುವ ನರಹರಿ ಯಾರನ್ನು ಮಾಡಿರೋರು? ದೇವರನ್ನ ಧ್ಯಾನ ಮಾಡುವವರು. ಆ ದೇವರ ಧ್ಯಾನದಿಂದ ಭಕ್ತಿಯಿಂದ ನಮ್ಮೇನ್ ಮಾಡ್ತಾರೆ, ದುರಿತ ತ್ಯಜಿಸುವ, ನಮ್ಮಲ್ಲಿ ಇರುವಂತಹ ನಮಗೆ ಬರುವಂತಹ ಕಷ್ಟನೆಲ್ಲ ಪರಿಹಾರವನ್ನು ಮಾಡ್ತಾರೆ, ನಮಗೆ ಸಂತೋಷವನ್ನು ಕೊಡ್ತಾರೆ. ಹೇಳುಮ. ಇವಾಗ ನಾ ಒಂದು ಡೌಟ್, ಇವಾಗ ಅವ್ರು ಬಂದು ಅವ್ರ ಒಳಗೊಂದು ಅಸುರಾವೇಶ ಇತ್ತುದ ಅವ್ರು ಶಾಪ ಕೊಟ್ರು ಅಂದ್ರೆ, ಆ ಅಸುರಾವೇಶ ಹೋದ ಮೇಲೆ ದೇವರ ಅವ್ರು ಆ 2 ದೇವತೆಗಳಿಗೆ ಬಂದ ಶಾಪನ ಇದು ಮಾಡಿಡ ಒಂದಿಲ್ಲ, ವಿಮೋಚನ ಮಾಡಿಡ ಒಂದಿಲ್ಲ. ಕೇಳಮ್ಮ ಅದಾவது ಇವಾಗ ಬಂದು ಅವ್ರ ಬೃಹಮ ಋಷಿಗಳ ಒಳಗ ಅಸುರಾವೇಶ ಆಗಿ ಬ್ರಹ್ಮದೇವರಿಗೆ ಬಂದು ನಿಮಗೆ ಭೂಲೋಕದಲ್ಲಿ ದೇವಸ್ಥಾನ ಇದನ್ನೇ ಇರುದು ಅವ್ರ ಶಾಪದಿಂದ ನಡಿಲಪ್ಪ. ಅದನ್ನ ಹೇಳಿದಲ್ಲ, ಈ ಕಥೆ ಎಲ್ಲ ಇನ್ನೇ ಅಲ್ಲವಾ, ಇನ್ನು ಶ್ರೀನಿವಾಸ ಕಲ್ಯಾಣಕ್ಕೆ ಹೋಳ. ಸೊ ಅದನ್ನ ಆ ಕಥೆ ಹೋಗೋಣ, ಆಮೇಲೆ ನೋಡಿ ಮೇಡಮ್. ಓಕೆವಾ? ಸೊ ಚಿಕ್ಕವರು ದೊಡ್ಡವರಿಗೆ ಶಾಪ ಇಟ್ರೆ ಅದು ಕೆಲಸ ಮಾಡೋದಿಲ್ಲ, ಅದೆಲ್ಲ ನಾ ಹೇಳಿದ್ದಾನೆಯಾ? ಅದೇ ಚಿಕ್ಕವರಿಗೆ ಪಾಪ ಬರುತ್ತೆ ಒಂದು ಕರೆಕ್ಟ್ ಅದು ಹೇಳಿದ್ವಿ. ಹಂಗಂದ್ರ ಒಂದು ಅವರೋட ಶಾಪ ವಿಮೋಚನ ಆಗಿ ಬ್ರಹ್ಮದೇವರಿಗೂ ಗುಡಿ ಬರವಂದಿಲ್ಲ. ದೇವರ ಸಂಕಲ್ಪ ಮೊದಲೇ ಇತ್ತು, ಲಿಂಗ ಪೂಜೆ ಮಾಡಬೇಕು ತಿತ್ತು. ಬ್ರಹ್ಮದೇವರಿಗೆ ಪ್ರತ್ಯೇಕ ಪೂಜೆ ಇಲ್ಲ ಅಂದ್ರೆ ಏನು, ದೇವರ ಆವರಣ ಪೂಜೆ ಇತ್ಯಾದಿ ಸಾಲಿಗ್ರಾಮ ಪೂಜೆಯಲ್ಲಿ ಬ್ರಹ್ಮದೇವರಿನ ವಯಸ್ಸು ಸೇರತ್ತೆ. ಬಾವಿ ಬ್ರಹ್ಮರಾದ ವಾಯುದೇವರಿಗೆ ಕೊಟ್ರೆ ಬ್ರಹ್ಮದೇವರಿನ ಸೇರತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತು ಗುರುಗಳೇ. ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ. ಮೋದ ಭರಿತನ ಪಂಚಭೇದ ಭರಿತನ ಸಾಧು ಚರಿತನ ಮನ ವಿಷಾದ ಮರೆತನ. ಸಾಧು ಚರಿತ ಅವರು, ಸಾಧು ಅಂದ್ರೆ ಏನು, ಮುನಿಗಳು ಸಾಧುಗಳು. ಅವರಿಗೆ ಅವರು ಹೆಂಗ ನಡಿಬೇಕು, ಅதாவது ಭಾಗವತರ ಹೆಂಗ ನಡಿಬೇಕು ಆ ರೀತಿಯಲ್ಲಿ ನಡೆದು ಬಂದವರು. ಪಂಚಭೇದ ಭರಿತರ ಅಂದ್ರೆ ಏನು, ಪಂಚಭೇದ ತಾರತಮ್ಯ ಜಗತ್ ಸತ್ಯ ಏನೇನು ನಮ್ಮ ಸಿದ್ಧಾಂತ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ ತಾರತಮ್ಯ ಜಗತ್ ಸತ್ಯ. ಪಂಚಭೇದ ಅಂದ್ರೆ ಏನೇನು ಭೇದ, ಮನುಷ್ಯರು ಜೀವ ಭೇದ, ಜಡ ಭೇದ, ಜಡ ಭೇದ, ಆಮೇಲೆ ಒಂದು ಜಡ ಭೇದ, ಜೀವ ಭೇದ, ಜೀವ ಜಡ ಭೇದ, ಪರಮಾತ್ಮ ಜಡ ಭೇದ, ಜಡ ಭೇದ. ಪಂಚಭೇದ ಜ್ಞಾನವನ್ನು ತಿಳಿದು ಆ ಪಂಚಭೇದ ಜ್ಞಾನವನ್ನು ನಮಗೆ ಕೊಟ್ಟವರು. ಯಾದಕ್ಕೆ? ಅವರು ಮಾಡಿದ ಸುಡಾದಿ ಕೃತಿಗಳಲ್ಲಿ ವಿಶೇಷವಾಗಿ ನಮಗೆ ಆ ತತ್ವವನ್ನು ಕೊಟ್ಟಿದ್ದಾರೆ. ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವನವಾಗದು ನಮ್ಮವರ ಮತವಿದು. ಸರಿಯಾ? ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವನವಾಗದು ನಮ್ಮವರ ಮತವಿದು. ಇವರ ನಂಬಿದ ಜನಕ್ಕೆ ಬಹುದೆಂಬುದು ಭವವಿದೆಂಬುದು. ಭವ ಅಂದ್ರೆ ಏನು? ಸಂಸಾರ. ಸಂಸಾರ ಎಂಬ ತಾಪ ಪರಿಹಾರ ಆಗತ್ತೆ.
ಸರಿಯಾ? ಭವವಿದೆಂಬುದು ಸಂಸಾರ ತಾಪ ಅಂದ್ರೆ ಏನು? ಮತ್ತು ಮತ್ತು ಪಾಪಗಳಿಂದ ಪುಣ್ಯ ನಾವೇನ್ ಮಾಡ್ತೇವೆ? ಹುಟ್ಟೋದು ಸಾಯೋದು ತಂದು ಎಷ್ಟು ಜನ್ಮ ತೆಗೆದೇವು ನಾವು? ಎಷ್ಟು ಜನ್ಮ ತಿಳಿಯದ? ಕ್ರೋರ್ಸ್ ಅಂಡ್ ಕ್ರೋರ್ಸ್. ಎಷ್ಟು ಟೈಪ್ಸ್ ಆಫ್ ಜನ್ಮ ತೆಗೆದೇವು ತಿಳಿಯದ? 632 ಆಹಾ 6,31,800 ಶ್ವಾಸ ಜಪ ಅದು. ಎಷ್ಟು ಟೈಪ್ಸ್ ಆಫ್? 84 ಲಕ್ಷ 84 ಲಕ್ಷ ಜೀವ ರಾಶಿಯಿಂದ ದಾಟಿ ಬಂದ ಈ ಶರೀರ. 84 ಲಕ್ಷ 84 lakhs ಟೈಪ್ಸ್ ಆಫ್ ಜೀವರಾಶಿಗಳಿದ್ದಾರೆ. ಪುಡು, ಪೂಚಿ, ಕರಪಂಬುಚಿ, ತವಳೆ, ವಂಡ್ ಹಿಂಗ ಹೇಳ್ತಾ ಹೋದ್ರೆ ಎಷ್ಟಿದೆ ಟೈಪ್? 84 lakhs. ಹಂಗ ಅದ್ರಲ್ಲಿ ಒவ்வೊಂದನ್ನ ಎಷ್ಟು ಟೈಮ್ಸ್ ಹುಟ್ಟಿರ್ಬೇಕು? ಮೊಸ್ಕಿಟೋವೇ ನಾವೊಂದು 1 crore ಟೈಮ್ಸ್, ಆಮೇಲೆ ಟೈಗರ್ ಹಂಗ 1 crore ಟೈಮ್ಸ್, ಹಿಂಗ ಹುಟ್ಟಿ 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 ಬರಬೇಕು. ಆಯ್ತಾ? ಆಗ ಅಂತ ಮಾರಿ ದೊಡ್ಡ ಮತ್ತು ಮತ್ತು ಜನ್ಮ ಬರ್ತಾ ಇದಲ್ಲ. ಹಲೋ, ಹಾ RSS ಯೋಗ ಕ್ಲಾಸ್ ನಾಳೆ. ಆಯ್ತಾ? ಅದರಿಂದ ಏನಾಯ್ತು? ಇವರ ನಂಬಿದವರಿಗೆ ಭವತಾಪ ಪರಿಹಾರ ಆಗತ್ತೆ. ಇವರ ನಂಬಿದವರಿಗೆ ಭವತಾಪ ಪರಿಹಾರ ಅಂದ್ರೆ ಏನರ್ಥ? ಜ್ಞಾನವನ್ನು ಕೊಡ್ತಾರೆ. ಅಪರೋಕ್ಷ ಜ್ಞಾನವನ್ನು ಕೊಡುವವರು ಇವರು. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಒಳಗಿರುವಂತಹ ಬಿಂಬರೂಪಿಯನ್ನ ನಮಗೆ ತೋರಿಸಿಕೊಡುವವರು. ನಾವೊಂದು ಕಥೆ ಹೇಳಿದ್ದೆ, ಜ್ಞಾಪಕ ಇದೆಯಾ? ವಿಜಯದಾಸರು ಬಂದು ಹೋಗಿ ನೋಡ್ತಾ ಹೋದ್ರು ಒಂದ್ಸಲಿ ಒಂದು ಊರಿನಲ್ಲಿ. ಆಗ ಒಂದು ಪಂಡಿತರು ಪ್ರವಚನ ಮಾಡ್ತಾ ಇದ್ರು. ಇವರೇನ್ ಹೇಳಿರಾಗ ಪಂಡಿತರು ನೋಡಿ, ಒಂದು ಕಾಗೆ, ಅದಾವುದು ಒಂದು ಕಾಗೆ ಪ್ರವಚನ ಮಾಡ್ತಾ ಇದೆ ಅಂದ್ರಂತೆ. ಅವ್ರೇನದು ಓಡಿ ಬಂದ ನಮಸ್ಕಾರ ಮಾಡಿದ್ರು. ನಾ ಹೇಳಿದ್ರೆ ತಪ್ಪ ಇದೆಯೋ? ಹೆಂಗ ಹೇಳ್ಬೇಕು? ಕಾಗ ಕೂಗ್ತಾ ಇದೆ ಅಂದ್ರೆ ಏನರ್ಥ? ಏನು ಕಾಗ ಕೂಗ್ತಾ ಇದೆ ಅಂದ್ರೆ ಮತ್ತೆ ಏದೋ ತಪ್ಪದು ಹೆಂಗದ ಅಂತ ಹೇಳ್ತಾರೆ ಸಿಟ್ಟು ಬಂದು ನಮಸ್ಕಾರ ಮಾಡಿರು. ಆಗ ವಿಜಯದಾಸರು ಏನ್ ಹೇಳಿರು? ನಿಮ್ಮೊಳಗಿರುವಂತ ಬಿಂಬರೂಪಿ ಏನು? ಒಬ್ಬೊಬ್ಬರೊಳಗೆ ದೇವರು ಒಂದು ರೂಪಗಳಿದ್ದಾರೆ. ಆಗ ನಿಮ್ಮೊಳಗಿರುವ ಬಿಂಬರೂಪಿ ಯಾರಾಗಿದ್ದಾರೆ? ಕಾಗರೂಪಗಳಿದ್ದಾರೆ ಅಂತ ಹೇಳಿರುತ್ತೆ ವಿಜಯದಾಸ. ಆಯ್ತಾ? ನಮ್ಮೊಳಗಿರ ದೇವರು ಅದು ನರಸಿಂಹರ ಇರುವಂದು, ಕೃಷ್ಣರ ಇರುವಂದು, ರಾಮವ ಇರುವಂದು, ಅದನ್ನ ನಮಗೆ ನೋಡಿ ಹೇಳುವವರು ಯಾರು? ಗುರುಗಳು. ಅರ್ಥ ಆಯ್ತಾ? ಆಗ ನಮ್ಮೊಳಗಿನ ದೇವರನ್ನ ನಮಗೆ ತೋರಿಸಿಕೊಡುವವರು ಯಾರು? ವಿಜಯದಾಸರು. ಅದರಿಂದ ಅವರು ಹೇಳ್ತಾರೆ, ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಅವನವಾಗದೋ ನಮ್ಮವರ ಮತವಿದು. ಪಾಪ ಕೋಟಿಯ ರಾಶಿ ಲೇಪವಾಗದೋ ತಾಪ ಕಳೆವನು ಬಲು ದಯಾಪಯೋನಿಧಿ. ಪಾಪ ಕೋಟಿಯ ರಾಶಿ ಲೇಪವಾಗುದೋ ತಾಪ ಕಳೆವನು ಬಲು ದಯಾಪಯೋನಿಧಿ. ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಹೇಳಿದ ಮಾಧವನ ನೋಡಿದ. ಕವನ ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಹೇಳಿದ ಮಾಧವನ ನೋಡಿದ. ಪಾಪಕೋಟಿಯ ರಾಶಿ ಅಂದ್ರೆ ಏನು? ಕ್ರೋರ್ಸ್ ಅಂಡ್ ಕ್ರೋರ್ಸ್ ಆಫ್ ಪಾಪಗಳು. ನಾ ಹೇಳಿದಲ್ಲ, ಆ ಪಾಪಗಳ ನಮ್ಗೆ ಏನಾಗುತ್ತೆ? ಕಷ್ಟಗಳಾಗಿ ಬರುತ್ತೆ. ದುರಿತ ತರಿದು ಅಂದ್ರೆ ಕಷ್ಟಗಳನ್ನ ಪರಿಮಾಡುವರು. ಕಷ್ಟ ಸರಿ ಹಾಕು ಅಂದ್ರೆ ಏನಾಕು? ಪಾಪಗಳು ಹೋಗ್ಬೇಕು. ಆ ಪಾಪಗಳು ಸರಿ ಹಾಕು ಅಂದ್ರೆ ವಿಜಯದಾಸರ ಅನುಗ್ರಹದಿಂದ ಪರಿಹಾರ ಆಗತ್ತೆ. ತಾಪ ಕಳೆವನು ಬಲು ದಯಾ ಪಯೋನಿಧಿ. ತಾಪ ಅಂದ್ರೆ ಏನು? ಹೀಟ್. ಬಿಸಿಲು ಕಾಳನ ಹೀಟ್ ಸರಿ ಮಾಡಾರ ವಿಜಯದಾಸರದ ಅರ್ಥವಾ? ಇಲ್ಲ. ತಾಪಗಳು ಅಂದ್ರೆ ನಾವು ಮಾಡಿದ ಪಾಪಗಳಿಂದ ಬರ ಕಷ್ಟಗಳು ತಾಪಗಳು ಹಂಗಂತ ಹೇಳ್ತಾರೆ. ಅರ್ಥ ಆಯ್ತಾ?
ತಪ್ತ ಮುದ್ರಾಧಾರಣ ಅಂತ ಮಾಡ್ತಾರಲ್ಲ, ಏನದು? ತಾಪದು, ಬಿಸಿ. ಆದ್ರೆ ಅದೇನ್ ಮಾಡುತ್ತೆ, ನಮ್ಮ ಹತ್ರ ಇರೋ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಬಲು ದಯಾಪಯೋನಿಧಿ. ಏನ್ ಹೇಳ್ತಾರೆ? ತುಂಬಾ ದಯಾಳು, ತುಂಬಾ ಅವರು ಎಲ್ಲರ ಮೇಲೆ ದಯಾಳುವಾದ್ರು ವಿಜಯದಾಸರು. ಏನ್ ಮಾಡಿದ್ರು ಜಗನ್ನಾಥದಾಸರು? ಇವ್ರನ್ನ ಇನ್ಸಲ್ಟ್ ಮಾಡಿದ್ರು. ಶ್ರೀನಿವಾಸಾಚಾರ್ಯರಾಗಿದ್ದು ಆ ಗೋಪಾಲದಾಸರವರಿಗೆ ಹೊಟ್ಟೆ ನೋವು ಬರ್ಲಿ ಅಂತ ಹೇಳಿಬಿಟ್ರು. ಹೊಟ್ಟೆ ನೋವು ಬಂದ್ಬಿಡ್ತು. ಏನ್ ಮಾಡಿದ್ರು ಅವರು? ತಿರುಪತಿ ಹೋಗಿ ಸೇವೆ ಮಾಡಿದ್ರು. ಸೋಳಿಂಗರ್ ಕಡಿಕಾಚಲ ಹೋಗಿ ನರಸಿಂಹದೇವರಿಗೆ ಸೇವೆ ಮಾಡಿದ್ರು. ಒಳ ಮಂತ್ರಾಲಯ ಹೋಗಿ ಸೇವೆ ಮಾಡಿದ್ರು. ಆಗ ಏನ್ ಹೇಳಿ ರಾಯರವರಿಗೆ, ನೀವು ವಿಜಯದಾಸರಿಗೆ ಮಾಡಿದ ಅವಮಾನ, ಅದರಿಂದ ಹೋಗಿ ನೀವು ಕ್ಷಮ ಕೇಳಬೇಕು ಅಂತ ಬಂದಾಗ ಇವ್ರು ಏನ್ ಮಾಡಿದ್ರು? ಕೋಪಿಸವೇ ಇಲ್ಲ. ಏನ್ ಹೇಳಿ ನೇರ ಗೋಪಾಲದಾಸರ ಹೋಗ್ರಿ, ಅವ್ರ ತರ ಹಂಗೆ ಹೇಳಿರು ಅಂತೇಳಿ. ಗೋಪಾಲದಾಸರ ಅವ್ರೇನ್ ಮಾಡಿದ್ರು? ಅವರಿಗೆ ರೊಟ್ಟಿನ ಅಭಿಮಂತ್ರಣ ಮಾಡಿ, ಎನ್ನ ಭಿನ್ನಪ ಕೇಳೋ ಧನ್ವಂತಿ ದಯಮಾಡೋ ಸಣ್ಣವನು ಇವ ಕೇವಲ ಅಂತ ಹೇಳಿ ಹಾಡು ಹೇಳಿ ಚೋಳ ರೊಟ್ಟಿನ ಧನ್ವಂತರಿಗೆ ನೈವೇದ್ಯ ಮಾಡಿ ಅವನ ಕೊಟ್ಟೊಡ್ದವ್ರು ಏನಾಗಿಡ್ತು? ಹೊಟ್ಟೆ ನೋವು ಸರಿಯಾಗಿಡ್ತು. ಅದೇ ಜಗನ್ನಾಥದಾಸರಿಗೆ ಆಯುಸ್ ಮುಡಿಯೋತೆ 40 years ಮಟ್ಟತನ ಆಯುಸ್ ಅಂತ ಹೇಳಿದಾಗ ಏನ್ ಮಾಡಿದ್ರು ವಿಜಯದಾಸರು? ಅವರು ಗೋಪಾಲದಾಸ ರಿಮೋಟ್ಲಿ ಹೇಳಿರು. ರಿಮೋಟ್ಲಿ ಅಂದ್ರೆ ಫೋನ್ ಇತ್ತು ಅವರಿಗೆ ಎಲ್ಲ. ಅಪರೋಕ್ಷ ಜ್ಞಾನಿಗಳು. ಇಲ್ಲಿ ಮನಸ್ಸಲ್ಲಿ ಅವ್ರು ಹೇಳಿರ ಅವ್ರಿಗೆ ತಿಳಿತಲ್ಲಿ. ನಿಮ್ಮ ಆಯುಸ್ಸಿನಲ್ಲಿ 40 years ಫ್ರೀಯಾಗಿ ಕೊಡ್ರಿ ದುಡ್ಡು, ದಾನವಾಗಿ ಕೊಡ್ರಿ. ಏನ್ ಮಾಡಿದ್ರ? ಆಗ ಗೋಪಾಲದಾಸರು ಅವರ ಆಯುಸ್ಸಿನಿಂದ 40 years 40 ವರ್ಷ ದಾನವಾಗಿ ಕೊಟ್ರು. ಅಂದ್ರೆ ಏನ ಹೇಳ್ತೇವು? ಬಲು ದಯಾ ಪಯೋನಿಧಿ. ಕವನ ರೂಪಿದಿ ಹರಿಯ ಸ್ತವನ ಮಾಡಿದ ಅಂದ್ರೆ ಏನು? ಕವನ ಅಂದ್ರೆ ಆಟೋಮ್ಯಾಟಿಕ್ ಹಾಡುಗಳು ಬರೋದು. ಈಗ ನಾವೆಲ್ಲ ಬರೀತಾರೆ, ಸಿನಿಮಾವಿಲ್ಲ ಹಾಡು ಬರೀತಾರೆ, ಪೊಯೆಟ್ ಬರೀತಾರೆ. ಅವ್ರೆಲ್ಲ ಏನ್ ಬರೀತಾರೆ? ತುಂಬಾ ಕಷ್ಟಪಟ್ಟು ಯೋಚನೆ ಮಾಡಿದ ಏನ್ ಬೇಡ ಕಣ, ಏನ್ ಬರೆಯೋಣ. ಇವರೆಲ್ಲ ಏನ್ ಬರೋದು? ಆಟೋಮ್ಯಾಟಿಕ್. ಪುರಂದರದಾಸರು ಮಾತಾಡ್ತಾ ಮಾತಾಡ್ತಾ ಹಾಡು ಬರ್ತಾವೇ ಇರುತ್ತೆ. ಅವ್ ನಡೆಯವೆಲ್ಲ ಹಾಡು ಬರೋದು, ಸ್ನಾನ ಮಾಡವಲ್ಲ ಹಾಡು, ಊಟ ಮಾಡ್ತಾವಲ್ಲ ಹಾಡು ಬರೋದು, ನಡೀತಾ ಇರೋವಲ್ಲ ಹಾಡು ಬರೋದು, ನಿದ್ದೈತಾ ಇರೋವಲ್ಲ ಹಾಡು ಬರೋ, ಒಂದೊಂದಾಡು ಹೊಸ ಹಾಡುಗಳು. ಹಂಗ ಎಷ್ಟು ಹಾಡು ಬರೆದ್ರು? 4,75,000 ಹಾಡುಗಳು ಬರ್ತಾರೆ. ಅದೆಲ್ಲ ಏನರ್ಥ? ಕವನ ಅಂತ ಹೆಸರು. ದೇವರು ಒಳಗದ್ದು ಆಟೋಮೆಟಿಕ್ ಆಗಿ ಅವರಿಗೆ ಬರ್ತಾ ಇರೋದು ಹಾಡುಗಳು. ಸರಿಯಾ? ಮಾಧವನ ನೋಡಿದ, ದೇವರನ್ನ ಪ್ರತ್ಯಕ್ಷವಾಗಿ ನೋಡಿದವರು ಅವರು. ಸರಿಯಾ? ಸೊ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತಾನ. ಆಮೇಲೆ ಈತಿ 7 ಪದ್ಯವರೆಗೆ ಸಾಕು. ಸರಿಯಾ? ಸರಿಮಾ. ಕ್ವಿಕ್ ನಾವು ಒಂದೇ ಒಂದು ಇದು ಮಟ್ಟ ನೋಡಿ ಮಣ. ರಾಮಾಯಣದಲ್ಲಿ ಒಂದು ಚಿಕ್ಕ ಎಕ್ಸಾಂಪಲ್ ಈತ ಅದೋಡ ಕ್ಲಾಸ್ ಬಂತು. ರಾಮಾಯಣ ಕಥಾಪಾತ್ರಗಳು ಜ್ಞಾಪಕದೆಯಾ? ನಾವು ಒಂಚ ಮಿಂಚ ನೋಡ್ತಾ ಬಂದೇವು. ಜ್ಞಾಪಕದೆಯಾ ನಿಮಗೆ? ಹ್ಮ್ ಹ್ಮ್ ಹಾ ಸರಿ. ರಾಮಾಯಣದ ಕಥೆ ನಾವಿದು ನೋಡಿದೇವ? ಲೆಸನ್ಸ್ ಫ್ರಮ್ ರಾಮಾವತಾರ? ಇಲ್ಲ ಗುರುಗಳೇ. ಅಲ್ವಾ? ರಾಮದೇವರು ಒಂದು ಕತೆ. ರಾಮದೇವರು ಬಾರಿ ಯಾರು? ದೇವರ ಒಂದು ಅವತಾರ.
ದೇವರ ಡೈರೆಕ್ಟ್ ಅವತಾರ. ರೈಟಾ? ಇದರಲ್ಲಿ ಶಬರಿ ಕಥೆ ನೋಡೋಣವಾ? ಹಾ ಶಬರಿ ಅವಳ ಕಥೆ ನೋಡೋಣವಾ? ಸರಿ. ಶಬರಿಂಬಾವಳು ಅವಳ ಕಥೆ ಏನು? ಅವ್ರು ಬಂದು ಒಂದು ರಾಮದೇವ್ರ ಬೇಟುವ ಅಂದ್ರೆ ಒಂದು ವೇಡುವ ಪೆಣ್ ಅವಳು. ಸರಿಯಾ? ಅವಳೊಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ಜನ್ಮದಲ್ಲಿ 4 ವರ್ಣ, 4 ಜಾತಿ ಅದಲ್ಲಿ ಸಾಧಾರಣವಾಗಿದ್ದವಳು. ಆದ್ರೆ ಅವಳು ಏನ್ ಮಾಡ್ತಾ ಇದ್ದಳು? ಮತಂಗ ಋಷಿಗಳಿಗೆ ಸೇವೆ ಮಾಡಿದಳು. ಮತಂಗ ಋಷಿಗಳಿಗೆ ಚಿಕ್ಕ ಹೆಣ್ಣಾರಾವೆಲ್ಲ, ನಾ ಹೇಳೋದು 5 years 6 years ಓಲ್ಡ್. ಆಗ ಅವ್ರೇನ್ ಮಾಡಿದ್ರು ಅಂದ್ರೆ ಅನುಗ್ರಹ ಮಾಡಿದ್ರು. ನಂಗೆ ಏನೋ ಒಂದು ಉಪದೇಶ ಮಾಡ್ರಿ ಹಂಗಂತ ಕೇಳಿದಾಗ, ನೀ ರಾಮ ಜಪ ಹೇಳು ಅಂದ್ರು. ಏನು? ರಾಮ ಜಪ ಹೇಳ್ತಾರು. ಆಗ ಏನಾಗದು? ರಾಮದೇವರ ದರ್ಶನ ನಿಂಗೆ ಆಗಾದು ಅಂದ್ರು. ಸರಿ, ಎಷ್ಟು ಹೇಳ್ಬೇಕು? ನಿಂಗೆ ಹೇಳ್ತಾರು ನಿಂಗೆ ರಾಮ ದರ್ಶನ ಆಗಾದು ಅಂದ್ರು. ಇಲ್ಲ, ಕೌಂಟ್ ಯಾನ್ ಮಾಡೋದು? ಕೌಂಟ್ ಇಟ್ಟಬೇಕಾ ಅಂತ ಕೇಳಿ. ಇಲ್ಲ ಕೌಂಟ್ ರಾಮದೇವರೇ ಇಟ್ಟುಂಬಾರು ಅಂದ್ಬಿಟ್ಟು. ಆಗ ಹೇಗೆ ಬರೋರು? ನಾಳೆ ಕೂಡ ಬರುವ ಅಂದು ರಾಮದೇವರು ದುಡ್ಡು ಅವರು ಮತಂಗ ಋಷಿಗಳು. ಆಗ ಅವಳು ಎಷ್ಟು ಚಿಕ್ಕ ಹೆಣ್ಣು. ಆಗ ಏನ್ ಮಾಡಿದ್ರು? ರಾಮ ಜಪ ಮಾಡ್ತಾ ಇದ್ರು. ರಾಮ ಜಪ ಮಾಡಿದ್ರೆ ನಾಳೆ ಬೆಳಿಗ್ಗೆ ರಾಮದೇವರು ಬಂದುಬಿಡೋರು. ಏನ್ ಮಾಡೋಕು? ಬೆಳಿಗ್ಗೆ ಬ್ಯಾಗ್ ಎದ್ದು ಸ್ನಾನ ಮಾಡಿ ಮನೆ ಎಲ್ಲ ಸಾರಿಸಿ ಬುಡುದು ಮನೆಗೆ ಬಂದು ಮಾವೆಲೆ ಅದೆಲ್ಲ ತೋರಣ ಎಲ್ಲ ಕಟ್ಟಿ ದೇವರು ಬಂದ್ರೆ ಕೊಡಬೇಕು ಅಂತ ಹೇಳಿ ಏನ್ ಮಾಡಿದ್ರು? ಹೊಲ್ಲ ಹಣ್ಣುಗಳು ಅದೆಲ್ಲ ತಗೊಂಡು ಇಟ್ಟುಂಡು ರಾಮದೇವರು ಬರ್ತಾರೆ ಅಂತ ವೆಯ್ಟ್ ಮಾಡೋರು. ರಾಮ ಜಪ ಹೇಳ್ತಾವೇ ವೆಯ್ಟ್ ಮಾಡೋರು. ರಾತ್ರಿ ಐಡೋದು. ಏನ್ ಮಾಡ್ಬೇಕು? ಅಷ್ಟನ ಮಳಿಗೆ ನೋಡೋರು. ತಿರ್ಸಿ ನೆಕ್ಸ್ಟ್ ಡೇ ಏನ್ ಮಾಡೋರು? ಇದೇ ಮಾಡಿ ತಿರ್ಸಿ ಈತ ರಾಮದೇವರು ಬರೋರು ಅಂತ ಹೇಳಿ ತಿರ್ಸಿ ಎಲ್ಲ ಮಾಡ್ತಾರ ಅವ್ರು. ಈತು ಬರ್ತಾರೆ. ಹಿಂಗೆ ಎಷ್ಟು ದಿನ ಆಯ್ತು? 1 week, 1 month, 1 year, ಇಲ್ಲ 10 years, 20 years, 30 years, 40 years. ವಯಸ್ಸಾಗಿ ಮುದುಕಿ ಆಯ್ತು ಪಾಪ, ಓಲ್ಡ್ ಮ್ಯಾನ್ ಆಯ್ತು. ಆಗೋಣ ಅದೇ ಮಾರಿ ಮಾಡ್ತಾ ಇದ್ರು. ಈತ ರಾಮದೇವರು ಬರೋರು. ನಮಗೆಲ್ಲ ಇಷ್ಟಿದೆಯಾ? ಎಕ್ಸ್ಪೆಕ್ಟ್ ಇಷ್ಟು ಭಕ್ತಿ ಇದೆಯಾ? ನಾವು ಒಂದಿನ ಮಾಡುವೆವು, 2ನೇ ದಿನ ಮುಡಿದೀವಿ. ಅಧಿಕ ಮಾಸ ಮಾಡವಲ್ಲ, 2ನೇ ದಿನ ಆರಂಭಿಸುವೆವು. 4ನೇ ದಿನ ದೀಪ ಎಲ್ಲ ಅಷ್ಟನ್ನು ಮುಡಿದೋಯ್ತು. ಅದು ಮಾಡುವೆ ಇದು ಮಾಡುವ ಅಂತ ಆರಂಭಿಸುವೆವು. 4ನೇ ದಿನ ನಡೀಲಾರದು. ಎಷ್ಟು ದಿನ ಮಾಡಿರೋರು? ಚಿಕ್ಕ ಹೆಣ್ಣ ಇರಾವಳಂದ ಅಷ್ಟು ದಿನ ಮಾಡ್ತಾ ಇದ್ರು. ಆಗ ನಂಬಿಕೆಯಿಂದ ಮಾಡ್ತಾಳ. ರಾಮದೇವರು ಬರಾರು. ಎದಕ್ಕೆ? ಆ ನಂಬಿಕೆ ಹೆಂಗ ಬಂತ ಅವಳಿಗೆ? ಭಕ್ತಿ. ಅವಳು ಗುರುಗಳ ಮೇಲೆ ನಂಬಿಕೆ ಇಟ್ರು. ನನ್ನ ಗುರುಗಳು ಹೇಳಿದ್ದಾರೆ, ಮತಂಗ ಋಷಿಗಳು ಹೇಳಿದ್ದಾರೆ, ಅದು ಅದು ಸತ್ಯವಾಗಿರುತ್ತೆ ಅಂತ ನಂಬಿಕೆ ಇಟ್ಟಿದ್ದಳು. ಆಗ ಏನ್ ಮಾಡಿದ್ರು? ವನವಾಸಕ್ಕೆ ಬಂದ ರಾಮದೇವರು, ರಾಮನು ಲಕ್ಷ್ಮಣನು ಒಂದಿನ ನೇರಾಗಿ ಅಲ್ಲಿ ಬಂದಿದ್ರು. ಸೀತನ ಹುಡುಕಿಂಡು ಹೋಗ. ಅವ್ರು ನೇರ ಎಲ್ಲಿ ಹೋಗ್ಬೇಕು? ಸೀತನ ಹುಡುಕಿಂಡು ಹೋಗ್ಬೇಕು. ನಾ ರಾಮಾಯಣ ಕಥಾ ಬರಾವಳು ಹೇಳ್ತಾನೆ ಇನ್ನೂ ಡೀಟೇಲ್. ರಾಮದೇವರು ಬಿಟ್ಟು ಒಬ್ಬೊಬ್ಬರಾ ನೋಡ್ತಾ ಇದ್ದಾರೆ ಅಂತ ಮರಿ ಎಷ್ಟೋ ಜನನ್ನ. ಇಲ್ಲಿ ಸಬರೇನು ಹುಡುಕಿನ್ ಬಂದಿರುತ್ತೆ. ಅವಳು ಎಷ್ಟು ಸಂತೋಷ. ಎಲ್ಲ ನೋಡ್ರ ಆತ ನೋಡಿದ್ರೆ ಅಷ್ಟು ದಿನಾಳು ಚಿಕ್ಕ ವಯಸ್ಸಿಂದ ಈಗ ದಿನಾಳು ರಂಗೋಲಿ ಆಗ್ತಾ ಇದ್ರು, ದಿನಾಳು ಮಾವಿಳದೆಲ್ಲ ಕಟ್ತಾ ಇದ್ರು, ದಿನಾಳು ಹಣ್ಣು ತಗೊಂಡ್ಬಂದು ಇಡ್ತಾ ಇದ್ರು. ಇದ್ರಲ್ಲಿ ಒಂದು ಡೌಟ್. ಸಬರಿನ ಹೊರತು ಒಂದು ಕಥೆ ಕೇಳಿದ್ರೆ ಎಲ್ಲಾರು ಏನ್ ಮಾಡಿದವಳು? ಅವರು ಅದು ಕಚ್ಚಿ ನೋಟ್ಟು ಒಂದು ಎಂಜುಲ ಹಣ್ಣು ಅಂತ. ಅಂದ್ರೆ ಅದು ತಪ್ಪು. ಆಚಾರ್ಯನೇ ಹೇಳ್ತಾರೆ ಎಂಜಿಲು ಹಣ್ಣು ಅಂದ್ರೆ ದೇವರಿಗೆ ಎಂಜಿಲು ಮಾಡಿ ಅರ್ಧ ಆಪಲ್ ಕಚ್ಚತಿ ಹಂಗೆ ಕೊಡಾದ ಇಲ್ಲ. ಅರ್ಥ ಆಯ್ತಾ? ನಮ್ಮದಲ್ಲಿ ಶಾಸ್ತ್ರದಲ್ಲಿ ಒಂದರ ಕಚ್ಚುಬಿಟ್ಟು ಮಿಚ್ಚಿ ಅದನ್ನ ಕಚ್ಚಬಾರದು. ಅರ್ಥ ಆಯ್ತಾ? ಫಸ್ಟ್ ನಾವ್ ಹೆಂಗ್ ತಿಂತೇವು? ಲಡ್ಡು, ಅರ್ಧ ಲಡ್ಡನ್ನ ಕಚ್ಚೋದು, ಆಮೇಲೆ ಕೈಲಿಟ್ಟು ಅದೇ ಲಡ್ಡನ್ನ ತಿರ್ಸಿ ತಿನ್ಬಹುದು. ತಪ್ಪು. ಏನ್ ಮಾಡ್ಬೇಕು? ಒಂದನ್ನ ಕಚ್ಚುಟ್ರಿಗೆ ತಿರ್ಸಿ ಕಚ್ಚಲಕ್ಕಿಲ್ಲ. ಅರ್ಥ ಆಯ್ತಾ? ಹೌದು. ಇದಕ್ಕೊಂದು ಕಥೆ ರಾಮಾಯಣದಲ್ಲಿ ಇದೆ. ರಾಮದೇವತರು ಒಬ್ರು ಬಂದದ್ದ ಕೇಸ್ ತಕೊಂಡ್ ಬಂದ್ರು. ಕೋರ್ಟಿಗೆ ಕೇಸ್ ತಕೊಂಡ್ ಬಂದಾಗ ಯಾರು ಬಂದಿರ್ತೀವಿ? ಅದ ಒಂದು ನಾಯಿನೂ ಒಂದು ಬ್ರಾಹ್ಮಣರು ಬಂದಿದ್ರು. ಏನ್ ಹೇಳಿದ್ರು ಅಂದ್ರೆ, ರಾಮದೇವರು ಏನ್ ಮಾಡಿದ್ರು? ಬಂದಿದ್ರು, ಒಬ್ಬ ನಾಯಿ ಬಂದಿದ್ರು. ಏನ್ ಹೇಳಿದ್ರು ಅಂದ್ರೆ, ನಾ ತಿಂಬ ಎಲೆಯಿಲಿ ಇವ ಬಂದು ತಿಂದುಡ್ತು ಈ ನಾಯಿ ಅಂತ ಒಬ್ರು ಕಂಪ್ಲೇಂಟ್ ಮಾಡಿದ್ರು. ನಾಯಿ ಹೇಳಿತ್ತು ಅಂತ. ಇಲ್ಲ ಇದು ನಾ ತಿಂಬಾ, ಇದು ನನ್ಗ ಸೇರಿದ್ದು ಅಂತ. ಎದಕ್ಕೆ ನಾಯಿ ಹೇಳಿತ್ತು ಅಂತ? ಅವರು ಒಂದು ವಿಷಯನ ತಿಂದುಬಿಟ್ಟು, ಒಂದು ಪದಾರ್ಥನ ತಿಂದದನ್ನ ಮಿಚ್ಚನ ಎಲೆಯಲ್ಲಿ ಇಟ್ರು. ಹೆಂಗ?
ಹಿಂದೆ ಅರ್ಧ ಮಿಕ್ಸರ್ ತಿಂದುಟ್ಟು ಎಲೆಯಲ್ಲಿ ಅರ್ಧನೇ ಇಟ್ರು. ನೋಡ್ರ, ತಿಂದುಟ್ಟು ಎಲೆಯಲ್ಲಿ ಇಟ್ರೆ ಅದು ಅವರಿಗೆ ಇಲ್ಲ. ಆಗ ಯಾರದು? ಅದು ನಾಯಿಗೆ. ಅದನ್ನ ಏನ ಹಿಡಿತು ನಾಯಿ? ಒಂದನ್ನು ತಿಂದುಟ್ಟು ತಿರ್ಸಿ ಎಲೆಯಲ್ಲಿ ಇಟ್ರೆ ಅದು ಅವರಿಗೆ ಇಲ್ಲ. ನಾಯಿ ಹೇಳಿಸುತ್ತೆ ತಿಂದುಟ್ಟು ಅವ್ರ ಎಲೆಯಲ್ಲಿ ಇಟ್ರಲ್ಲ ಅರ್ಧನ ಹಾಗೆಲ್ಲ ಮಾಡ್ತಿದ್ದಾರೆ ಇನ್ನು. அதனால ಅದು ನಾಯಿ ತನಂತ ಹೇಳಿ ನಾಯಿ ಹೇಳಿಸುತ್ತೆ ಅದು ಅವ್ರ ಎಲೆಯಲ್ಲಿ ಇಟ್ಟಿದ್ದ ಎಲೆ ನಂಗ ಅಂತ. ರಾಮದೇವರು ಹೇಳಿರುತ್ತೆ ಓಂದು, ನಾಯಿ ಹೇಳಿದ್ದ ಕರೆಕ್ಟ್ ಅಂತ. இதுக்கெல்லாம் கூட வந்து வந்து கேஸாங்க இதுவாகி இந்த மாதிரி ಹೇಳಾರ. ಏನ್ಮಾ? ಇಲ್ಲ ಇಂತ மாதிரி ಚಿಕ್ಕ ವಿಷಯ ಕೂಡ ಅವ್ರು ಹಾ, ಬಂದು ಒಂದು ದೊಡ್ಡ ಅದಕ್ಕೆ ರಾಮರಾಜ್ಯ ಅಂತ ಹೆಸರು. ರಾಮದೇವರು ಅನಿಮಲಿಗೆ ಕೂಡ ತೀರ್ಪು ಹೇಳ್ತಾ ಇದ್ರು, ನ್ಯಾಯ ಹೇಳ್ತಾ ಇದ್ರು. ರಾಮರಾಜ್ಯ. ಸರಿಯಾ? ಸರಿ, ಇಲ್ಲಿ ವಿಷಯಕ್ಕೆ ಬರೋಣ. ಮತ್ತೆ ಶಬರಿ ಏನ್ ಮಾಡಿದಳು? ಶಬರಿ ಟೇಸ್ಟ್ ಮಾಡಿ ನೋಡಿಲು ಅಂತ ಹೇಳ್ತಾರಲ್ಲ, ಅದು ಏನು ಹಂಗಂತ ಕೇಳಿದಾರೆ. ಇದೆಲ್ಲ ನೀವು ಕೇಳ್ರಿ ಹೊರಗೆ ಯಾರೋ ಒಬ್ರು ತಿಳಿ. ಶಬರಿ ಎಂಜಲು ಕೊಟ್ಲು ಅಂತ ಹೇಳ್ತಾರಲ್ಲ, ಅದು ಕರೆಕ್ಟಾ ಇಲ್ಲವಾ? ನಾಳೆ ಟೆಸ್ಟ್ ಮಾಡ್ತಾರೆ ಎಲ್ಲಾರ್ ತಲಿ. ಏನ್ ಟೆಸ್ಟ್? ಅವಳು ರುಚಿ ನೋಡಿ ಕೊಟ್ಲಾ? ಎಸ್. ಮತ್ತ ಅದು ಎಂಜಲ್ ಇಲ್ಲವಾ? ಇಲ್ಲ. ಅದ ಹೆಂಗ? ಗುರುಗಳೇ ಅವ್ರು ಒಂದು ಮರ ಇಂದ ತೆಗೆದು ವೆರಿ ಗುಡ್. ಯಾರು ಹೇಳ್ತಾರ ಅದನ್ನ? ಇದು ಹೇಳಿದ್ಯಾ? ಅಂಬ್ರಿನಿ ಗುರುಗಳೇ. ಅಂಬ್ರಿಣಿಯಾ? ಅಂಬ್ರಿನಿ. ಹಾ. ಸೊ ಒಂದು ಆ ಗಿಡದಲ್ಲಿರೋ ಮರದಲ್ಲಿ ಹಣ್ಣುಗಳು, ಒಂದು ಗಿಡದಲ್ಲಿರೋ ಎಲ್ಲಾ ಹಣ್ಣು ಒಂದೇ ಟೇಸ್ಟ್ ಆತನ ಇರುತ್ತೆ. ಅರ್ಥ ಆಯ್ತಾ? ದೇವರೋಡ ಸೃಷ್ಟಿ ಆಗದಂತೆ. ಅದನಾಳ ಏನ್ ಮಾಡಿದಳು ಶಬರಿ? ಆ ಗಿಡದಲ್ಲಿರೋ ಒಂದು ಹಣ್ಣನ್ನ ಅವಳು ತಿಂದಳು, ಅದೇ ಗಿಡದಲ್ಲಿರೋ ಇನ್ನೊಂದು ಹಣ್ಣನ್ನ ದೇವರಿಗೆ ಕೊಟ್ಲು. ಇದು ಎಂಜಲ? ಅರ್ಥ ಆಯ್ತಾ? ಆಂಗ ರುಚಿ ನೋಡಲುಂತೆ. ಅವಳು ಫಾರೆಸ್ಟ್ಲಿ ಎದ್ದು ಬಂದವಳು ವನದಲ್ಲಿಯೇ. ಹೇ ಗಿಡದಲ್ಲಿ ಏನ್ ಹಣ್ಣು ಚಂದ ಅಂತ ತಿಳಿಯೋದು. ಆ ಗಿಡ ಹಣ್ಣೆಲ್ಲ ತೆಗೆದು ರುಚಿ ನೋಡೋದು. ಆ ಗಿಡದಲ್ಲಿ ಹಣ್ಣು ಚಂದ ಆದ್ರೆ ಆ ಗಿಡದಲ್ಲಿ ಇರೋ ಎಲ್ಲಾ ಹಣ್ಣು ಚಂದ ಇರುತ್ತೆ. ಆ ಗಿಡದಲ್ಲಿಂದ ಹಣ್ಣು ತಗೊಂಡ್ ಬರೋದು. ಹಿಂಗ ತಗೊಂಡ್ ಬರ್ತಾ ಇದ್ದಳು ಶಬರಿ. ಅರ್ಥ ಆಯ್ತಾ? ಸರಿ, ಈ ಶಬರಿ ಯಾರು? ಈ ಶಬರಿ ಯಾರು ಅಂತ ಕೇಳಿದರೆ, ಅವಳು ಮೂಲ ರೂಪದಲ್ಲಿ ಒಂದು ಅಪ್ಸರಾ ಸ್ತ್ರೀ. ಏನದು ಅಪ್ಸರಾ ಸ್ತ್ರೀ ಅಂದ್ರೆ ಏನು? ರಂಬೆ, ಊರ್ವಶಿ ಅಂತ ಹೇಳ್ತಾರಲ್ಲ, ಆ ಗುಂಪಿನ ಸೇರಿದವಳು. ಅವಳಿಗೆ ಪ್ರಾರಬ್ಧವಶಾತ್ ಶಾಪ ಇತ್ತು. ಒಂದು ತಪ್ಪು ಮಾಡಿದಕ್ಕೆ ಶಾಪ ಇತ್ತು. ಅವಳಿಗೆ ಗರ್ಭ ಬಂದಾಗ ತಪ್ಪು ಮಾಡಿದ್ದಳು. ಆಗ ಅವಳಿಗೆ ಶಾಪ ಬಂತು. ಅದಕ್ಕಾಗಿ ಬೇಟು ಮನೆಯಲ್ಲಿ ಹುಟ್ಟಿದ್ದಳು. ಇಲ್ಲಿ ಬಂದಾಗ ರಾಮದೇವರ ಅನುಗ್ರಹ ಮತ್ತು ಆಯಿತು. ಸರಿ, ರಾಮದೇವರು ಯಾತಕ್ಕಾಗಿ ಇಲ್ಲಿ ಬಂದಿದ್ರು? ಒಂದು, ಅವಳು ಮಾಡಿದ ಗುರುಭಕ್ತಿ. ಶಬರಿಯಿಂದ ನಾವು ಏನೇನು ತಿಳಿಬೇಕು? ಅವಳು ಗುರುಭಕ್ತಿ ಇತ್ತು. ಎಷ್ಟು ಭಕ್ತಿ ಇತ್ತು? ಗುರು ನಿಂಗೆ ರಾಮದೇವರು ಬರ್ತಾರ, ರಾಮಜಪ ಮಾಡು ಅಂತ ಹೇಳೋದನ್ನ ಎಷ್ಟು ನಂಬಿಕೆ ಅಂತ ನೋಡಿಲು. ಏನಿ 10 ದಿನ ಮಾಡಿದ ಬರ್ಲ ಹಾಗಂತ ಹೇಳಿ ನಿಲ್ಲಿಸಲ್ಲ. 80 years ಮಾಡಿರ್ನು ಮಾಡ್ತಾ ಇದ್ದಳು. ಅರ್ಥ ಆಯ್ತಾ? ಒಂದು. ಇನ್ನೊಂದು, ಅವಳು ಏನ್ ಮಾಡಿಲು? ಭಕ್ತಿಯಿಂದ ಮಾಡ್ತಾ ಇದ್ಳು. ದೇವರು ಬರ್ತಾರೆ, ದೇವರಿಗೆ ನಮ್ಮನ್ನ ಇದ್ರ ಕೊಡ್ಬೇಕು, ನಮ್ಮಂತಲ್ಲಿ ಏನಿದೆಯೋ ಅದನ್ನ ಕೊಡಬೇಕು ಅಂತ ಆ ಭಕ್ತಿಯಿಂದ ಮಾಡ್ತಾ ಇದ್ದಳು ಅವಳು. ಇನ್ನೊಂದು, ರಾಮದೇವರು ಏನ್ ಮಾಡಿದ್ರು ಅಲ್ಲಿ ಶಬರಿನ? ಅಲ್ಲಿಯೇ ಒಂದು ಅಗ್ನಿಯನ್ನ ಉಂಟು ಮಾಡಿ ಅಗ್ನಿಯಲ್ಲಿ ಪ್ರವೇಶ ಮಾಡಿದಳು ಶಬರಿ. ಅಲ್ಲಿಯೇ ದೇಹವನ್ನು ಬಿಟ್ಟು ಸದ್ಗತಿಯನ್ನ ಪಡೆದಳು. ಆಯ್ತಾ? ಸೊ ದೇವರು ಇನ್ನೊಂದು ವಿಷಯ, ಇಲ್ಲಿ ದೇವರು ಏನ್ ನೋಡೋದಿಲ್ಲ? ಕ್ಯಾಸ್ಟ್ ನೋಡೋದಿಲ್ಲ. ರೈಟಾ? ಎಲ್ಲರಲ್ಲಿನೂ ಭಕ್ತಿ ಮುಖ್ಯ, ಎಲ್ಲರಿಗೂ ಮೋಕ್ಷ ಉಂಟು. ಇನ್ನೊಂದು, ದೇವರು ಏನ್ ಮಾಡ್ತಾನೆ? ಗೋಲ್ಡೇ ಕೊಡುಕುತ್ತಿಲ್ಲ, ಹಣವೇ ಕೊಡುಕುತ್ತಿಲ್ಲ. ಅವರವರಿಗೆ ಏನು ಸಾಧ್ಯವೋ ಅದನ್ನ ಕೊಟ್ರೆ ದೇವರು ತಕೊಂತಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ. ನೀರಿಟ್ರೆ ನೀರು ತಕೊಂತಾರೆ, ಹಣ್ಣಿಟ್ರೆ ಹಣ್ಣು ತಕೊಂತಾರೆ. ಅದ್ರಲ್ಲಿ ಏನ್ ಮುಖ್ಯ? ಭಕ್ತಿ ಮುಖ್ಯ. ಇನ್ನೊಂದು, ಅವಳು ಶಬರಿ ರಾಮದೇವರು ಜಪ ಮಾಡ್ತಾ ಇದ್ರು. ಇವರೇಗ ಶಬರಿನ ತಿಳಿತು ಇಲ್ಲಿ ಜನ ನೆನೆಸಿಂದಾಳ ಅಂತ? ದೇವರು ಸರ್ವೋತ್ತಮ. ನಾವು ದೇವರಿಗೆ ಅಡ್ವರ್ಟೈಸ್ಮೆಂಟ್ ಮಾಡಿರತ್ತಂತ ತಿಳಿಯೋದು ಅಂತಿಲ್ಲ. ನಮ್ಮ ಮನಸ್ಸೊಳಗೆ ದೇವರನ್ನ ಸ್ಮರಣೆ ಮಾಡ್ತಾ ಇದ್ರು ಒಳಗೆ ನಮ್ಮೊಳಗೆ ಇರೋ ದೇವರಿಗೆ ಎಲ್ಲನೇ ತಿಳಿಯುತ್ತೆ. ಆದ್ರೆ ಗುರುಗಳೇ ಅವ್ರು ಬಂದು ರಾಮದೇವ್ರು ಬಂದು ದೇವರೋட ಕ್ವಾಲಿಟೀಸ್ ನಮ್ ಹೊರಗ ತೋರ್ಸಿಲ್ಲ ಆಗತಾನ ಇದ್ರು. ಹಂಗಂದ್ರ ಅವ್ರಿಗೆ ಹೆಂಗ ತಿಳಿಯೋದು ಇವರಿದ್ದಾರಂತ? ಅರ್ಥ ಅಲ್ಲ ಏನು? ಕೋವಿಸಿಲ್ಲವಾ? ಅದು ಬಂದು ರಾಮದೇವ್ರು ಬಂದು ಮನುಷ್ಯರ ಹುಟ್ಟಿ ತಾನ ಈ ರಾಮದೇವ್ರ ಇದು ಮಾಡಿರು. ಹಂಗಂದ್ರ ಅವ್ರ ದೇವರೋಡ ಕ್ವಾಲಿಟೀಸ್ ನ ತೋರ್ಸ್ಲಾ ಅಂತಾನೆ ಇದು ಮಾಡಿದ್ದಾರೆ. ಹಂಗಿಲ್ಲ, ರಾಮದೇವರು ಅಲ್ಲಲ್ಲಿ ತೋರಿಸಿದ್ದಾರೆ. ಓಕೆವಾ? ಇಲ್ಲಿ ಅವ್ರು ಬರಾವಳಿ ಹೆಂಗ ಬಂದ್ರು? ಅದೇ ಚೇತನ ಬಂದಂಗ ಬರ್ತಾರೆ. ಮಣಪ್ರಾಂತಿಕ ಬಂದ್ರು,
ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಬಂದ್ರು, ಯಥೇಚ್ಛೆಯ ಶಬರಿಯವಳ ಆಶ್ರಮ ಇತ್ತು, ಒಳಗೆ ಬಂದ್ರು. ಹಾಗಾದ್ರೆ ಕಥೆ ಹೇಳುತ್ತೆ. ಆ, ಬಟ್ ಆಕ್ಚುಲಿ ಏನು, ಶಬರಿ sleep. ರಾಮದೇವರನ್ನ ಇದನ್ನ ನೋಡಿ ಕಾತಂದಿದ್ದವಳು. ಅರ್ಥ ಆಯ್ತಾ? ಹ್ಮ್. ಸರಿ, ಈತು ಈ ಶಬರಿ ನೋಡಿದ್ದೆವು. ಮತ್ತು ದಿನಾಳು ಮೇ ಬಿ ಒಂದೊಂದು ಕ್ಲಾಸ್ ಅಲ್ಲಿನೂ ಅಟ್ಲೀಸ್ಟ್ ಒಂದು ಎರಡು ಪಾತ್ರಗಳನ್ನ ನಾವು ನೋಡ್ತಾ ಹೋಗೋಣ. ಇದರ ತಾತ್ಪರ್ಯ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ರಾಮಾಯಣ ನಿರ್ಣಯದಲ್ಲಿ ಹೇಳಿದ ವಿಷಯಗಳು. ಅರ್ಥ ಆಯ್ತಾ? ಸೊ ನಾವು ಮಾರಿ ಭರತ ಅಂದ್ರೆ ಯಾರು, ವಾಲಿ ಸುಗ್ರೀವ ಪತಿ ಏನು, ಅವತ್ತರಿಂದ ಏನ್ ತಿಳಿಯಬೇಕು, ಒಬ್ಬೊಬ್ರು ವಿಭೀಷಣ ಅವ್ರ ಕಥೆ ಏನು, ಅವರತ್ರಿಂದ ಏನ್ ತಿಳಿಯಬೇಕು, ಲಕ್ಷ್ಮಣತ್ರಿಂದ ಏನ್ ತಿಳಿಯಬೇಕು, ಹಿಂಗ ಒவ்வೊಂದು ವಿಷಯ ಕೈಕೈತರಿಂದ ನಾವೇನ್ ತಿಳಿಯಬೇಕು, ಹಿಂಗ ನೋಡ್ತಾ ಬರೋಣ. ಸರಿಯಾ? ಸರಿ, ಇದು ನಾವು ನೋಡಿದ ಪಾಠ ಏನೇನು, ವಿಜಯದಾಸರ ಕವಚ, ಅವರ ಚರಿತ್ರೆ ಮತ್ತು ರಾಮಾಯಣ ಕಥಾಪಾತ್ರವನ್ನ. ಅದರಲ್ಲಿ ಯಾರು ನೋಡಿದ್ದೆವು? ಶಬರಿ ಮೋಕ್ಷ ಅಂತ ಇದು ಬರುತ್ತೆ. ಇದು ರಾಮಾಯಣದಲ್ಲಿ ಎಲ್ಲಿ ಬರುತ್ತೆ? ಇದು ಶಬರಿ ಮೋಕ್ಷ ಆರಣ್ಯ ಕಾಂಡದಲ್ಲಿ ಬರುತ್ತೆ. ಏನ್ ಕಾಂಡದಲ್ಲಿ ಬರುತ್ತೆ? ಆರಣ್ಯ ಕಾಂಡ. ಏನೇನು ಕಾಂಡ ಇದಮ್ಮ ರಾಮಾಯಣದಲ್ಲಿ? ಬಾಲಕಾಂಡಂ, ಅಯೋಧ್ಯಾಕಾಂಡಂ, ಆಮೇಲೆ ಆರಣ್ಯಕಾಂಡಂ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಯುದ್ಧಕಾಂಡ, 6 ಕಾಂಡ ಇದೆ. ಉತ್ತರಕಾಂಡ ಅಂತ ರಾಮದೇವರು ವೈಕುಂಠಕ್ಕೆ ಮತ್ತು ವಾಪಸ್ ಹೊರಡೋದು ಕಥೆ ಬರ್ತಾ ಇದೆ. ಸರಿ, ಇದು ನಾವು ನೋಡಿದ ಈ ಪಾಠವನ್ನ ಎಲ್ಲ ಗುರುಗಳ ಅಂತರ್ಯಾಮಿಯಾದ, ವಿಶೇಷವಾಗಿ ಮೋಹನದಾಸರ ಅಂತರ್ಯಾಮಿಯಾದ, ವಿಜಯದಾಸರ ಅಂತರ್ಯಾಮಿಯಾದ, ಸಮಸ್ತ ಗುರುಗಳ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಆ ಮೋಹನ ವಿಠಲ ಪ್ರೀತನಾಗಲಿ, ರಾಮಚಂದ್ರ ದೇವರು ಪ್ರೀತನಾಗಲಿ ಅಂತ ಹೇಳಿ ಸಮರ್ಪಣೆ ಮಾಡ್ತೇವು. ಶ್ರೀ ಕೃಷ್ಣಾರ್ಪಣ ಮಸ್ತು. ಎಲ್ಲರಿಗೂ ಆಶೀರ್ವಾದಪ್ಪ. ಇದು ಡೌಟ್ ಇದೆಯಾ? ಸರಿಯಾ? 4 ಕ್ಲಾಸ್ ಇರೋದಪ್ಪ. ಸರಿಯಾ? 4 ಕ್ಲಾಸ್ ಇದೆ. ವಿಜಯದಾಸರ ಕವಚ ಇನ್ನೊಂದು 7-8 ಪದ್ಯ 4 ನೋಡೋಣ. ಮತ್ ಅದೇ மாதிரி ರಾಮಾಯಣ ಕಥಾ ಪಾತ್ರ ನಾಳೆ 1-2 ಪಾತ್ರ ನೋಡೋಣ. ಸರಿಯಾ? ಹರೇ ಶ್ರೀನಿವಾಸ. ಸರಿ, ಹರೇ ಶ್ರೀನಿವಾಸ ಗುರುಗಳೇ. ಹರೇ ಶ್ರೀನಿವಾಸ ಗುರುಗಳೇ. ಅನಿರುದ್ಧಿವರಿಗೆಲ್ಲ ಅರ್ಥ ಆಯ್ತಾ? ಹೊಸದ ಬಂದವರಿಗೆಲ್ಲ ಗೊತ್ತಾಯ್ತು ಗುರುಗಳೇ. ಪ್ರಾಣೇಶ್, ಬೇರೆ ಯಾರು ಬಂದಿದ್ರಿ ಆಮೇಲೆ? ಪ್ರಾಣೇಶ್, ಭಾರ್ಗವ್, ಕೃಷ್ಣ, ಪೂರ್ಣಶ್ರೀ, ವೆರಿ ಗುಡ್. ಓಕೆ, ಸರಿಮ್ಮ. ಗುರುಗಳೇ. ಅಭಯಪ್ರದ. ಸರಿ. ಅಂಬ್ರಿಣಿ ಬಂದಿದ್ದನ ಗುರುಗಳೇ. ಅಂಬ್ರಿಣಿ ಒಂದು. ಯಾರು? ಉಮಾಶ್ರೀ. ಒಂದು. ಗುರುಗಳೇ ಮತ್ತು ಸರಿಪ್ಪ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಶ್ರೀನಿವಾಸ ಗುರುಗಳೇ.